ಇವಿಗಳೆಂದೇ ಪ್ರಖ್ಯಾತಗೊಂಡಿರುವ ವಿದ್ಯುತ್ ವಾಹನಗಳು ಭಾರತದ ಚಲನಶೀಲತೆಯ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಾವು ಪ್ರತಿಯೊಂದು ಟೇಲ್ ಪೈಪನ್ನು ಝೀರೋ ಎಮಿಷನ್ ಟೇಲ್ ಪೈಪ್ ಆಗಿ ಬದಲಾಯಿಸಬೇಕು. ಎಲೆಕ್ಟ್ರಿಕ್ ಬ್ಯಾಟರಿಯಿಂದ ಓಡೋ ವಾಹನದಿಂದ ಮಾತ್ರ ಇದು ಸಾಧ್ಯವಾಗೋದು. ಆದರೆ ಭಾರತದ ಇವಿಗಳ ಮಾರುಕಟ್ಟೆ ಮತ್ತು ಮೂಲಸೌಕರ್ಯ ಇನ್ನೂ ಆರಂಭಿಕ ಹಂತದಲ್ಲೇ ಇದೆ. ಭಾರತದಲ್ಲಿ ವಿದ್ಯುತ್ ವಾಹನಗಳನ್ನ ಸ್ವೀಕರಿಸೋದು ಅಂದ್ರೆ ಹೆಚ್ಚು ವಾಹನಗಳನ್ನ ಉತ್ಪಾದಿಸೋದು ಅಥವಾ ಅಭಿವೃದ್ಧಿಪಡಿಸೋದಷ್ಟೇ ಅಲ್ಲ, ಅದಕ್ಕೆ ಅಂತ ಪ್ರತ್ಯೇಕವಾದ ಪರಿಸರ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಬೇಕಾಗಿದೆ. ಅದರಿಂದಾಗಿ ಇವಿಗಳ ಬಳಕೆಗಿರುವ ಅಡೆತಡೆ ನಿವಾರಣೆಯಾಗುತ್ತೆ. ಟಾಟಾ ಮೋಟಾರ್ಸ್ ದೇಶದಲ್ಲಿ ಇವಿ ತಂತ್ರಜ್ಞಾನದ ಮುಖ್ಯವಾಹಿನಿಯಲ್ಲಿ ವೇಗ ಹೆಚ್ಚಿಸಲು ನಿರ್ಧರಿಸಿತು. ಇದಕ್ಕೆ ಎಂಥ ಇವಿ ಬೇಕಿತ್ತೆಂದರೆ ಅದು ಬೆಲೆ ಮತ್ತು ಕಾರ್ಯಕ್ಷಮತೆಯ ನಡುವಿನ ಸಮತೋಲನ ಕಾಯ್ದುಕೊಳ್ಳಬೇಕಿತ್ತು. ಇದು ಜನರನ್ನ ಕಣ್ತರಿಸಿದಂತಹ ಒಂದು ವಿಷಯ ಆಗಿತ್ತು. ನಾವು ಇವಿಯಿಂದ ಬರೀ ಸೌಕರ್ಯ ಮತ್ತೆ ಎಕಾನಮಿನ ಮಾತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಗಾಡಿ ಓಡ್ಸೋಕ್ಕೂ ಚೆನ್ನಾಗಿರ್ಬೇಕು. ಅದು ಈ ಕಾರಲ್ಲಿದೆ. ಟಾಟಾ ಮೋಟಾರ್ಸ್ ಸಮಯದ ವಿರುದ್ಧ ಸ್ಪರ್ಧಿಸಿದ ಯಶೋಗಾಥೆ ಇದು. ತುಂಬಾ ಟೈಮ್ ತಗೊಂಡ್ರೆ ನಿಮ್ಮ ವೆಹಿಕಲ್ ಪರಿಚಯ ಮಾಡೋಷ್ಟರಲ್ಲಿ ಅದು ಇರ್ರಿಲೆವೆಂಟ್ ಆಗಿರುತ್ತೆ. ಮತ್ತು ಭಾರತಕ್ಕಾಗಿ ಭಾರತದಲ್ಲಿ ಇವಿ ನಿರ್ಮಿಸಿದ ಕಥೆ. This is such a beautiful thing to be able to create electric vehicle within India. ಭವಿಷ್ಯ ತುಂಬಾ ಉಜ್ವಲವಾಗಿರುತ್ತೆ, ಹಾಗೆ ಭವ್ಯವಾಗಿರುತ್ತೆ. ಶಕ್ತಿಯೇ ಜಗತ್ತಿನ ಆಧಾರ. ನಾವು ಕೆಲಸ ಮಾಡುವ, ಆಡುವ ಮತ್ತು ಓಡಾಟವನ್ನ ರೂಪಿಸುತ್ತೆ. ಆದರೆ ಪಳೆಯುಳಿಕೆ ಇಂಧನಗಳಿಂದ ಉತ್ಪತ್ತಿಯಾದ ಶಕ್ತಿಯು ನಮ್ಮನ್ನು ಬಿಸಿ ಮಾಡಿದೆ ಮತ್ತೆ ಮಾನವೀಯತೆಯು ಶಾಖವನ್ನು ಅನುಭವಿಸುತ್ತಿದೆ. ಹವಾಮಾನ ಬದಲಾವಣೆ ಎಷ್ಟು ಸತ್ಯವಾಗಿದೆ ಅಂದ್ರೆ ನಮ್ ಸುತ್ತಲೂ ಅದಕ್ಕೆ ಸಾಕ್ಷಿಯಾಗಿದೆ ಮತ್ತೆ ಅದನ್ನ ಎದುರಿಸ್ತಿದ್ದೀವಿ, ಎಲ್ಲ ಟೈಮಲ್ಲೂ ಅನುಭವಿಸ್ತಿದ್ದೀವಿ. ಅಕಾಲಿಕ ಮಳೆ, ತೀವ್ರ ಹವಾಮಾನ ಸಂದರ್ಭ, ವಿಪರೀತವಾದ ಹವಾಮಾನ ಸಂದರ್ಭಗಳು ಮತ್ತು ಅವುಗಳ ತೀವ್ರತೆ ಅರಬ್ಬಿ ಸಮುದ್ರ ಮತ್ತೆ ಬಂಗಾಳಕೊಲ್ಲಿ ನೋಡಿದ್ರೆ ಜಾಗತಿಕ ಸರಾಸರಿಗಿಂತಲೂ ಅದ್ರ ಮೇಲ್ಮೈ ಸಮುದ್ರದ ಮಟ್ಟದ ತಾಪಮಾನಕ್ಕಿಂತ ಹೆಚ್ಚಾಗ್ತಾನೆ ಇದೆ. ಇದು ಮುಂದುವರೆದ್ರೆ ನಾವು ಭವಿಷ್ಯದಲ್ಲಿ ಈ ತೀವ್ರ ಬಿರುಗಾಳಿ, ತೀವ್ರ ಚಂಡಮಾರುತಗಳನ್ನ ನೋಡ್ಲೇಬೇಕಾಗತ್ತೆ. 2016ರಲ್ಲಿ ಭಾರತವು ಪ್ಯಾರಿಸ್ ಒಪ್ಪಂದವನ್ನು ಅಂಗೀಕರಿಸಿತು. ಇದು ಪೂರ್ವ ಕೈಗಾರಿಕಾ ಮಟ್ಟದಲ್ಲಿ ಜಾಗತಿಕ ತಾಪಮಾನವನ್ನು 2 ಡಿಗ್ರಿಗೆ ಸೀಮಿತಗೊಳಿಸುವ ಗುರಿಯನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಹವಾಮಾನ ಬದಲಾವಣೆಗೆ ನಾವು ತೀವ್ರವಾದ ಸಾಮಾಜಿಕ ಮತ್ತೆ ಆರ್ಥಿಕ ಬೆಲೆ ತೆರ್ತಾ ಇದ್ದೀವಿ. ಇದು ನಮ್ GDPಯನ್ನ ಕತ್ತರಿಸ್ತಿದೆ. ನಾವು ಈ ಬದಲಾವಣೆಯಿಂದ ಹೊರಗೆ ನೋಡಕ್ ಸಾಧ್ಯನೇ ಇಲ್ಲ. 2020ರಲ್ಲಿ ದೆಹಲಿಯಲ್ಲಿ ಮಾತ್ರ ವಾಯು ಮಾಲಿನ್ಯದಿಂದಾಗಿ ಉಂಟಾದ ಉತ್ಪಾದನಾ ನಷ್ಟದ ಮೊತ್ತ ಸುಮಾರು 50,000 ಕೋಟಿಗೂ ಹೆಚ್ಚು. ಪಳೆಯುಳಿಕೆ ಇಂಧನಗಳನ್ನು ಉರಿಸುತ್ತಿರುವುದು ಆರೋಗ್ಯವನ್ನ ಹಾಳು ಮಾಡುತ್ತಿದೆ. ಪ್ರಪಂಚದ 15 ಅತಿ ಕಲುಷಿತ ನಗರಗಳಲ್ಲಿ 14 ಭಾರತದಲ್ಲೇ ಇವೆ. ಇದೇ ಕಾರಣಕ್ಕಾಗಿ ನಾವು ಪ್ರತಿಯೊಂದು ಟೇಲ್ ಪೈಪ್ ಅನ್ನು ಝೀರೋ ಎಮಿಷನ್ ಟೇಲ್ ಪೈಪ್ ಆಗಿ ಬದಲಾಯಿಸಬೇಕಾಗುತ್ತೆ. ಎಲೆಕ್ಟ್ರಿಕ್ ಬ್ಯಾಟರಿಯಿಂದ ಓಡೋ ವಾಹನದಿಂದ ಮಾತ್ರ ಇದು ಸಾಧ್ಯ ಆಗಕ್ಕೆ ಕಾರಣ. ಎಲೆಕ್ಟ್ರಿಕ್ ವಾಹನಗಳ ಮೂಲ ತಂತ್ರಜ್ಞಾನ 1 ಶತಮಾನದಷ್ಟು ಹಿಂದಿನಿಂದಲೂ ಇದೆ. ಆದರೆ ಇಂಟರ್ನಲ್ ಕಂಬಷನ್ ಎಂಜಿನ್ಗಳಿಗೆ ಹೋಲಿಸಿದರೆ ಬ್ಯಾಟರಿ ಸಾಮರ್ಥ್ಯವು ಎಲೆಕ್ಟ್ರಿಕ್ ವಾಹನ ಇಂತಿಷ್ಟೇ ದೂರ ಓಡಿಸಬಹುದು ಎಂದು ಮಿತಿಗೊಳ್ಳುತ್ತದೆ. ಶತಮಾನದ ಆರಂಭದ ವೇಳೆಗೆ ಫೋರ್ಡ್ ಮಾಡೆಲ್ ಟಿಯ ಅಸೆಂಬ್ಲಿ ಲೈನ್ಗಳು ಗ್ಯಾಸೋಲಿನ್ ಚಾಲಿತ ಆಟೋಮೊಬೈಲ್ಗಳ ಬೆಲೆಯನ್ನು ಕಡಿಮೆ ಮಾಡಿದವು. ಎಲೆಕ್ಟ್ರಿಕ್ ವಾಹನಗಳಿಗೆ ಹೋಲಿಸಿದರೆ ಗ್ಯಾಸೋಲಿನ್ ಕಾರುಗಳಿಗೆ ಇಂಧನ ತುಂಬುವುದು ಸುಲಭವಾಗಿತ್ತು. ಇದು ಸೂಕ್ತವೂ ಪ್ರಾಯೋಗಿಕ ಉತ್ಪನ್ನವಾಯಿತು. ಅದೇಗೋ ಕಳೆದೊಂದು ದಶಕದಿಂದ ಎಲೆಕ್ಟ್ರಿಕ್ ವಾಹನಗಳ ಸುತ್ತಲೂ ಒಂದು ರೀತಿಯ ಬಿರುಗಾಳಿ ಹೊಗೆಯಾಡುತ್ತಿದೆ. ಬ್ಯಾಟರಿಗಳು ಹೆಚ್ಚು ಶಕ್ತಿಯುತವಾದವು. ಕಾರುಗಳು ಇನ್ನಷ್ಟು ವೇಗವಾಗಿ ದೂರ ಹೋಗಲು ಸಾಧ್ಯವಾಯಿತು. ಜೊತೆಗೆ ಅವುಗಳು ಅಗ್ಗವಾಗಲು ಪ್ರಾರಂಭಿಸಿದವು. 2010ರಲ್ಲಿ ಪ್ರಪಂಚಾದ್ಯಂತ ಬರೀ 17,000 ವಿದ್ಯುತ್ ಕಾರುಗಳಿದ್ದವು. 2019ರ ಹೊತ್ತಿಗೆ ಈ ಸಂಖ್ಯೆ 72 ಲಕ್ಷಕ್ಕೇರಿತ್ತು. ಸಾರ್ವಜನಿಕ ಬಳಕೆಗಾಗಿ ವಿದ್ಯುತ್ ವಾಹನಗಳು ರಸ್ತೆಗಿಳಿದವು.
ಆರಂಭದಲ್ಲಿ ಭಾರತ ಪ್ರಪಂಚಕ್ಕಿಂತ ಹಿಂದುಳಿದಿತ್ತು. ಕೆಲವು ವಿದ್ಯುತ್ ಕಾರುಗಳನ್ನು ತಯಾರಿಸಲಾಗಿತ್ತು. ಭಾರತೀಯ ಗ್ರಾಹಕರ ಪ್ರತಿಕ್ರಿಯೆಯಲ್ಲಿ ಉತ್ಸಾಹವಿರಲಿಲ್ಲ. 2015ರಲ್ಲಿ ಒಂದು ಪ್ರಮುಖ ನೀತಿಯಲ್ಲಿ ಭಾರತ ಸರ್ಕಾರವು ವಿದ್ಯುತ್ ವಾಹನಗಳ ಉತ್ಪಾದನೆ ಹಾಗೂ ಖರೀದಿಯನ್ನು ಅಗ್ಗವಾಗಿಸಿತು. ಈ ಯೋಜನೆಯ ಮೂಲಕ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಚಾರ್ಜಿಂಗ್ ಮಾಡುವ ಮೂಲಸೌಕರ್ಯವನ್ನು ಹೆಚ್ಚಿಸಲು ಮಾರ್ಗಸೂಚಿಯನ್ನು ರೂಪಿಸಿದೆ. 2016ರಲ್ಲಿ ಸರ್ಕಾರವು ವಾಹನಗಳ ಎಮಿಷನ್ ಮಾನದಂಡವನ್ನು ಕಟ್ಟುನಿಟ್ಟು ಮಾಡಿತ್ತು. 2020ರ ನಂತರ ಮಾರಾಟವಾಗುವ ಎಲ್ಲಾ ಪೆಟ್ರೋಲ್, ಡೀಸೆಲ್ ಮತ್ತು ಸಿಎನ್ಜಿ ವಾಹನಗಳು ಭಾರತ್ ಸ್ಟೇಜ್ 6ರ ನಿಯಮಗಳ ಪ್ರಕಾರ ಇರಬೇಕು ಎಂದು ಹೇಳಿತು. BS4ನಿಂದ BS6ಗೆ ಆದಂತಹ ಬದಲಾವಣೆ ದೊಡ್ಡ ಪ್ರಭಾವ ಬೀರಿತು. ಕಾರು ತಯಾರಕರು ಹಾಗೂ ಗ್ರಾಹಕರ ಬೆಲೆಯಲ್ಲಿ ಭಾರೀ ವ್ಯತ್ಯಾಸವಾಯಿತು. BS4 BS6ಗೆ ಮೈಗ್ರೇಟ್ ಆದ್ರೆ ವಾಹನದ ಬೆಲೆ ಗಣನೀಯವಾಗಿ ಜಾಸ್ತಿ ಆಗುತ್ತೆ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿತ್ತು. ಭಾರತ ಈಗ ವಿದ್ಯುತ್ ವಾಹನಗಳಿಗೆ ಬದಲಾಗಲು ಮುಂದೆ ಬಂದಿತ್ತು. 2017-18ರಲ್ಲಿ ಭಾರತದ ಸ್ವದೇಶಿ ಕಾರ್ ತಯಾರಿಕಾ ಸಂಸ್ಥೆಗಳಲ್ಲಿ ಒಂದಾದ ಟಾಟಾ ಮೋಟಾರ್ಸ್ ಈಗಿರುವ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಜಾಗ ತೆಗೆದುಕೊಳ್ಳಲಿರುವ ಒಂದು ವಿದ್ಯುತ್ ವಾಹನವನ್ನು ಮಾರುಕಟ್ಟೆಗೆ ತರಲು ನಿರ್ಧರಿಸಿತು. ಪಿಂಪ್ರಿ ಚಿಂಚ್ವಾಡ್, ಪುಣೆಯಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಕೈಗಾರಿಕಾ ನಗರ ಟಾಟಾ ಮೋಟಾರ್ಸ್ನ ಬೃಹತ್ ಉತ್ಪಾದನಾ ಕೇಂದ್ರದ ತಾಣವಾಗಿದೆ. 228 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿರುವ ಇದು ಪ್ರತಿ ವರ್ಷ 2,25,000 ಕಾರುಗಳನ್ನು ಮತ್ತು ಎಸ್ಯುವಿಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಆದರೆ ವಿದ್ಯುತ್ ವಾಹನವನ್ನು ತಯಾರಿಸುವುದು ಬೇರೆಯದೇ ಸನ್ನಿವೇಶವಾಗಿದೆ. ಮೊಟ್ಟಮೊದಲ ಬಾರಿಗೆ ನಾವು ಒಂದು ಹೈ ವೋಲ್ಟೇಜ್ ಎಲೆಕ್ಟ್ರಿಕ್ ವಾಹನವನ್ನ ಮಾಡ್ತಿದ್ವಿ. ಇದರಿಂದಾಗಿ ನಮಗೆ ಪಕ್ವವಾದ ಅನುಭವ ಆಗಿರಲಿಲ್ಲ. ಈ ಉದ್ದೇಶಕ್ಕೆ ಟಾಟಾ ಮೋಟಾರ್ಸ್ ಮೂಲದಿಂದ ಒಂದು ವಾಹನವನ್ನು ತಯಾರಿಸುವ ಬದಲಾಗಿ ತಮ್ಮ ಬತ್ತಳಿಕೆಯಲ್ಲಿದ್ದ ಒಂದು ವಾಹನವನ್ನೇ ಇವಿಯಾಗಿ ಬದಲಾಯಿಸಲು ನಿರ್ಧರಿಸಿತು. ಆದರೆ ಯಾವ ಕಾರಣ? ಇದಕ್ಕೆ ಉತ್ತರ ಹುಡುಕಲು ಪ್ರಾಜೆಕ್ಟ್ ಮ್ಯಾಂಗೋ ಹೆಸರಲ್ಲಿ ಟಾಟಾ ಮೋಟಾರ್ಸ್ ಒಂದು ಸರ್ವೆ ನಡೆಸಿತು. ಫಲಿತಾಂಶಗಳನ್ನು ನೋಡಿದಾಗ 3 ಪ್ರಮುಖ ವಿಷಯಗಳು ಗಮನಕ್ಕೆ ಬಂದವು. ಈ 3ನ್ನು ಒಂದೇ ಕಾರು ನಿವಾರಿಸಬಹುದು. ಅದೇ ಯಶಸ್ವಿ ನೆಕ್ಸಾನ್. ಮೊದಲನೇದು ಕಾರ್ಯಕ್ಷಮತೆ. ಭಾರತದಲ್ಲಿ ಇವಿಗಳ ಬಳಕೆಯನ್ನು ಹೆಚ್ಚಿಸೋದು ವಾಹನಗಳನ್ನ ತಯಾರಿಸಿ ಅಭಿವೃದ್ಧಿಪಡಿಸುವಂಥದ್ದಷ್ಟೇ ಅಲ್ಲ, ಇಡೀ ಪರಿಸರ ವ್ಯವಸ್ಥೆಯನ್ನ ಸೃಷ್ಟಿ ಮಾಡುವಂಥದ್ದಾಗಿದೆ. ಇದರಿಂದಾಗಿ ಇವಿಗಳ ಬಳಕೆ ಅಡೆತಡೆ ನಿವಾರಣೆಯಾಗುತ್ತೆ. ಇದರರ್ಥ ದೊಡ್ಡ ಶಕ್ತಿಯುತ ಇಂಜಿನ್, ಇದಕ್ಕೆ ಬೆಂಬಲವಾಗಿ ಸ್ಥಿರವಾದ ಬಾಡಿ. ಎರಡನೇದು ರೇಂಜ್. ಒಮ್ಮೆ ಚಾರ್ಜ್ ಮಾಡುವುದರಿಂದ ಇವಿ ಇಷ್ಟು ದೂರ ಪ್ರಯಾಣಿಸಬಹುದಾಗಿದೆ. ಮುಂಚಿನ ಇವಿಗಳಲ್ಲಿ ಏನಂದ್ರೆ ಚಿಕ್ಕ ಬ್ಯಾಟ್ರಿಗಳಿದ್ವು, ಹಾಗಾಗಿ ಅವೆಲ್ಲ ಸಿಟಿ ಕಾರ್ಗಳಾಗಿದ್ವು. ಅಷ್ಟೇನು ರೇಂಜ್ ಇರಲಿಲ್ಲ. ನನಗೆ ಯಾವ ತರ ಕಾರ್ ಬೇಕಿತ್ತು ಅಂದ್ರೆ ಅದು ಅಟ್ಲೀಸ್ಟ್ 220 ಕಿಲೋಮೀಟರ್ ಹೋಗುವಂತ ಕಾರ್ ಬೇಕಿತ್ತು. ಇದರರ್ಥ ಹೆಚ್ಚು ಸಾಮರ್ಥ್ಯದ ಬ್ಯಾಟರಿಯನ್ನು ಜೋಡಿಸುವುದು. ಬ್ಯಾಟರಿಯನ್ನ ಕಾರಿನ ತಳಕ್ಕೆ ಜೋಡಿಸುವುದರಿಂದ ಟಾಟಾ ಮೋಟಾರ್ಸ್ ಉತ್ತಮ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತಹ ವಾಹನವನ್ನು ಆಯ್ಕೆ ಮಾಡಬೇಕಿತ್ತು. ಮೂರನೇದು ಸುರಕ್ಷತೆ. ಬೇಸ್ ನೆಕ್ಸಾನ್ಗೆ ಅತಿ ಸುರಕ್ಷಿತವಾದ ಉತ್ಪನ್ನ ಅನ್ನೋಂಥ ಒಂದು ದೊಡ್ಡ ಇಮೇಜ್ ಇತ್ತು. ತುಂಬಾನೇ ಕಾಂಪಿಟೇಷನ್ ಇದ್ದ ಆ ಕಾಲದಲ್ಲೇ 5 ಸ್ಟಾರ್ ಪ್ರಾಡಕ್ಟ್ ಅಂತ ಅನ್ಸ್ಕೊಂಡಿತ್ತು. ತಂಡಕ್ಕೆ ಈಗ ಸರಿಯಾದ ದಾರಿ ಸಿಕ್ಕಿತ್ತು. ಯಶಸ್ಸು ಕೇವಲ ಕಾರು ಎಷ್ಟು ಚೆನ್ನಾಗಿದೆ ಎಂಬುದರ ಮೇಲಷ್ಟೇ ಅಲ್ಲ, ಎಷ್ಟು ಬೇಗ ಮಾರುಕಟ್ಟೆಗೆ ಬರಲಿದೆ ಎನ್ನುವುದರ ಮೇಲೆ ನಿರ್ಧಾರವಾಗಿರುತ್ತದೆ. ಸ್ಪರ್ಧಿಗಳು ಇವಿ ಸೆಕ್ಟರ್ಗೆ ತಮ್ಮದೇ ರೀತಿ ದಾಳಿ ಇಡಲು ತಯಾರಾಗುತ್ತಿದ್ದರು. ಟಾಟಾ ಮೋಟಾರ್ಸ್ ಎಲೆಕ್ಟ್ರಿಫಿಕೇಶನ್ನ ಸವಾಲಾಗಿ ತಗೊಂಡಿತ್ತು. ಹಾಗಾಗಿ ನಾವೀಗ ಬೇಗ ಕೆಲಸ ಮಾಡಿ ಆದಷ್ಟು ಬೇಗನೆ ಮಾಡಿ ಮೊದಲನೇವರಾಗಬೇಕಿತ್ತು. ಹಾಗಾಗಿ ಟಾಟಾ ಮೋಟಾರ್ಸ್ ನೆಕ್ಸಾನ್ ಇವಿನ ಲಾಂಚ್ ಮಾಡಿದಾಗ ಸ್ಪಷ್ಟವಾಗಿ ಅವರು ಸಾಕಷ್ಟು ಮುಂದೆ ಹೋಗ್ಬಿಟ್ರು ಕಾಂಪಿಟೇಷನಲ್ಲಿ. ಈ ನಡೆ ಅರ್ಥಪೂರ್ಣವಾಗಿದ್ದರೂ ಅಪಾಯಕಾರಿಯಾಗಿತ್ತು. ಭಾರತದಲ್ಲಿ ಇವಿಗಳ ಬಳಕೆಯನ್ನು ಹೆಚ್ಚಿಸೋದು ವಾಹನಗಳನ್ನ ತಯಾರಿಸಿ ಅಭಿವೃದ್ಧಿಪಡಿಸುವಂಥದ್ದಷ್ಟೇ ಅಲ್ಲ, ಇಡೀ ಪರಿಸರ ವ್ಯವಸ್ಥೆಯನ್ನ ಸೃಷ್ಟಿ ಮಾಡುವಂಥದ್ದಾಗಿದೆ. ಇದರಿಂದಾಗಿ ಇವಿಗಳ ಬಳಕೆ ಅಡೆತಡೆ ನಿವಾರಣೆಯಾಗುತ್ತೆ. ಟಾಟಾ ಮೋಟಾರ್ಸ್ ಟಾಟಾ ಸಮೂಹದಲ್ಲಿ ಪರಿಣಿತಿಯನ್ನು ಪಡೆದುಕೊಳ್ಳಲು ಮತ್ತು ಈ ಅಡೆತಡೆಗಳನ್ನು ನಿವಾರಿಸುವ ನಿರ್ಧಾರ ಮಾಡಿತ್ತು. ಬೆಲೆ ಮತ್ತು ಕಾರ್ಯಕ್ಷಮತೆಯ ನಡುವೆ ಸಮತೋಲನವನ್ನು ಸಾಧಿಸುವ ವಿದ್ಯುತ್ ವಾಹನಗಳನ್ನು ರಚಿಸುವುದರಿಂದ ಹಿಡಿದು ಬ್ಯಾಟರಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವವರಿಗೆ, ಚಾರ್ಜಿಂಗ್ ಮೂಲಸೌಕರ್ಯವನ್ನು ಹೊಂದಿಸುವವರಿಗೆ ಮತ್ತು ಹಣಕಾಸಿನ ಸಹಾಯಗಳನ್ನು ನೀಡುವವರಿಗೆ.
ಟಾಟಾ ಯೂನಿವರ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಮತ್ತು ಟಾಟಾ ಗ್ರೂಪ್ನೊಂದಿಗೆ ಸಕ್ರಿಯವಾಗಿ ಸಹಕಾರ ಕೊಡುವಂತ ಒಂದು ವಿಶಿಷ್ಟವಾದ ವೇದಿಕೆಯಾಗಿದೆ. ಇದರಲ್ಲಿ ಇವಿ ಇಕೋಸಿಸ್ಟಮ್ ಸೃಷ್ಟಿಸೋ ಮತ್ತೆ ದೇಶದ ಎಲೆಕ್ಟ್ರಿಫಿಕೇಶನ್ನ ಪ್ರಯಾಣದ ವೇಗವನ್ನ ಹೆಚ್ಚಿಸೋ ವಿವಿಧ ಡೊಮೇನ್ಗಳ ಪರಿಣಿತಿಯನ್ನ ನಾವು ನೋಡಬಹುದಾಗಿದೆ. ಆದರೆ ಈ ತಂತ್ರವು ಟಾಟಾ ಮೋಟಾರ್ಸ್ ಬತ್ತಳಿಕೆಯಿಂದ ಹೊರಬರುವ ಮೊದಲ ವಿದ್ಯುತ್ ವಾಹನದ ಮೇಲೆ ಅವಲಂಬಿತವಾಗಿತ್ತು. ನೆಕ್ಸಾನ್ ಇವಿಯನ್ನ ಅಭಿವೃದ್ಧಿಪಡಿಸುತ್ತಿದ್ದ ತಂಡಕ್ಕೆ ಕಾರನ್ನು ಮಾರುಕಟ್ಟೆಗೆ ತರಲು ಬರೀ 16 ತಿಂಗಳ ಸಮಯ ನೀಡಲಾಗಿತ್ತು. ಮೊಟ್ಟಮೊದಲು ಅಭಿವೃದ್ಧಿಯಾದ ವಿದ್ಯುತ್ ವಾಹನಗಳಂತಹ ತಂತ್ರಜ್ಞಾನಗಳಿಗೂ ಚುರುಕಾದ ಅಭಿವೃದ್ಧಿಯ ಅವಶ್ಯಕತೆ ಇರುತ್ತದೆ. ನೀವು ತುಂಬಾ ಟೈಮ್ ತಗೊಂಡ್ರೆ ನೀವು ವೆಹಿಕಲ್ನ ಪರಿಚಯ ಮಾಡೋಷ್ಟರಲ್ಲಿ ಅದು ಇರ್ರಿಲೆವೆಂಟ್ ಆಗಿರುತ್ತೆ. ಹಾಗಾಗಿ ನಮ್ಗಿಲ್ಲಿ ಬಹಳ ಚುರುಕಾದಂತಹ ಅಭಿವೃದ್ಧಿಯ ಮಾದರಿ ಬೇಕಾಗಿತ್ತು. ಆಗ ಈ ಕ್ಷಿಪ್ರ ಬದಲಾವಣೆಯ ತಂತ್ರಜ್ಞಾನದ ಜಗತ್ತಿನಲ್ಲಿ ನಮ್ಮ ಉತ್ಪನ್ನಗಳನ್ನ ಪರಿಚಯಿಸುವಾಗ ಯಾವಾಗಲೂ ರಿಲೆವೆಂಟ್ ಆಗಿರಬೇಕು. ಮುಖ್ಯವಾದ ಪ್ರಶ್ನೆ ಅಂದ್ರೆ, ಟಾಟಾ ಮೋಟಾರ್ಸ್ ತಂಡ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಒಂದು ವಿದ್ಯುತ್ ವಾಹನವನ್ನು ಪರಿಚಯಿಸಬಹುದಾ? ಹೇಗೆ ಸಾಧ್ಯವಾಗುತ್ತೆ? ಇವಿಗಳು ಭಾರತದ ಚಲನಶೀಲತೆಯ ಭವಿಷ್ಯ. ಈ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಟಾಟಾ ಮೋಟಾರ್ಸ್ ನೆಕ್ಸಾನ್ ಅನ್ನು 2018ರಲ್ಲಿ ಇವಿಯನ್ನಾಗಿ ಬದಲಾಯಿಸುವ ನಿರ್ಧಾರ ಮಾಡುತ್ತದೆ. ವಾಹನವನ್ನು ಪರಿಚಯಿಸಲು ತಂಡಕ್ಕೆ ಬರೀ 12ರಿಂದ 16 ತಿಂಗಳು ಸಮಯವಿತ್ತು. ಸಾಧ್ಯನೇ ಇಲ್ಲ, ಇದು ಹೇಗೆ ಮಾಡೋಕ್ಕಾಗುತ್ತೆ? ನನ್ನ ಫಸ್ಟ್ ರಿಯಾಕ್ಷನ್ ಇದಾಗಿತ್ತು. ಕಾರ್ ಅಭಿವೃದ್ಧಿಪಡಿಸುವುದು ಒಂದು ಸಂಕೀರ್ಣ ಪ್ರಕ್ರಿಯೆ. ಇದಕ್ಕೆ ಇಲಾಖೆಗಳು ಮತ್ತು ಘಟಕ ಪೂರೈಕೆದಾರರ ನಡುವೆ ವಿಸ್ತಾರವಾದ ಹೊಂದಾಣಿಕೆ ಅಗತ್ಯವಿದೆ, ಸ್ಥಳೀಯ ಮತ್ತು ಜಾಗತಿಕ ಮಟ್ಟಗಳಲ್ಲಿ. ಈ ರೀತಿಯಾದ ಪರಿವರ್ತನೆಯ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಕನಿಷ್ಠ 30 ತಿಂಗಳು ಬೇಕು. ಟಾಟಾ ಮೋಟಾರ್ಸ್ನ ತಂಡಕ್ಕೆ ಇದರ ಅರ್ಧದಷ್ಟು ಸಮಯವಿತ್ತು. ಇದನ್ ಕೇಳಿದೆಲ್ಲ ಸಪ್ಲೈಯರ್ ಕೂಡ ಏನಂದ್ರೆ ಗೊತ್ತಾ, ಎಕ್ಸ್ಕ್ಯೂಸ್ ಮೀ, ಎಷ್ಟು ತಿಂಗಳು ಅಂತ ಹೇಳಿದ್ರಿ? ನೀವು ವರ್ಷದ ಬಗ್ಲು ತಿಂಗಳು ಅಂತ ಇದ್ರ ಯೋಚನೆ ಮಾಡಿ ಅಂದ್ರು. ಯಾರಿಗೂ ಏನೇನ್ ಸವಾಲುಗಳು ಬರ್ತವೆ ಅನ್ನೋದು ಗೊತ್ತಿರ್ಲಿಲ್ಲ. ಇದನ್ನ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಮೇಲೆ ನಿಲ್ಸಿದ್ವಿ ಅನ್ನೋದಷ್ಟೇ ಸಮಾಧಾನದ ವಿಷಯ. ನೆಕ್ಸಾನ್ ಇವಿಯ ಉತ್ಪಾದನಾ ಪ್ರಕ್ರಿಯೆ ಪುಣೆ ಬಳಿಯ ಪಿಂಪ್ರಿ ಚಿಂಚ್ವಾಡ್ನ ಟಾಟಾ ಮೋಟಾರ್ಸ್ನ ಬೃಹತ್ ನಿರ್ಮಾಣ ಸೌಲಭ್ಯದಲ್ಲಿ ಆರಂಭವಾಗುತ್ತದೆ. ಸ್ಟೀಲ್ ಹಾಳೆಗಳಿಂದ ಮೊದಲು ವಾಹನದ ಬಿಲ್ಡಿಂಗ್ ಬ್ಲಾಕ್ಗಳ ಚೌಕಟ್ಟನ್ನು ತಯಾರಿಸಲಾಗುತ್ತದೆ. ಚಾವಣಿ, ನೆಲ, ಚೌಕಟ್ಟು ಮತ್ತೆ ಬಾಗಿಲುಗಳು. ಆಕಾರ ಕೊಟ್ಟ ನಂತರ ವೆಲ್ಡ್ ಶಾಪ್ ಕಡೆಗೆ ಹೋಗುತ್ತದೆ. ಅಲ್ಲಿ ಆಟೋಮೇಟೆಡ್ ರೋಬೋಟ್ಗಳು ಸಿಂಕ್ರೊನೈಸ್ಡ್ ಪ್ರೆಸಿಷನ್ನಿಂದ ಲೇಸರ್ ವೆಲ್ಡಿಂಗ್ ಮಾಡುತ್ತವೆ. ಫ್ರೇಮಿಂಗ್ ಮತ್ತು ಮೆಟಲ್ ಫಿನಿಶಿಂಗ್ ಲೈನ್ಗಳಲ್ಲಿ ಬಿಡಿಭಾಗಗಳು ಒಟ್ಟಾಗುತ್ತವೆ. ಈ ಮೆಟಾಲಿಕ್ ಶೆಲ್ಗಳು ಬಾಡಿ ಇನ್ ವೈಟ್ ಅಥವಾ BIW ಅಂತ ಕರೆಯಲಾಗುತ್ತದೆ. ನಂತರ ಬಣ್ಣಕ್ಕಾಗಿ BIWಗಳು ರಂಜನ್ಗಾಂವ್ನಲ್ಲಿರುವ ಪೇಂಟ್ ಮತ್ತು ಟ್ರಿಮ್ ಶಾಪ್ಗೆ 60 ಕಿಲೋಮೀಟರ್ ಪ್ರಯಾಣಿಸುತ್ತವೆ. ಟಾಟಾ ಮೋಟಾರ್ಸ್ ಡಿಸೈನ್ ಲ್ಯಾಬ್ ಇವಿ ಲೈನ್ಗೆ ಒಂದು ವಿಶಿಷ್ಟ ಬಣ್ಣವನ್ನು ಸೃಷ್ಟಿಸಿತು. ಟೀಲ್ ನಮಗೆ ತುಂಬಾ ಆಸಕ್ತಿಕರ ಬಣ್ಣವಾಗಿತ್ತು, ಆದರೆ ಸಾಮಾನ್ಯವಾದ ಬಣ್ಣ ಆಗಿರಬಾರ್ದು. ಅದನ್ನ ಹಸಿರು ಅಂತ ಹೇಳೋಕಿಷ್ಟ ಇರಲಿಲ್ಲ, ಯಾಕಂದ್ರೆ ಅದೊಂದು ಬಹಿರಂಗ ಸಂದೇಶ ಕೊಡುತ್ತೆ. ಇದೊಂದು ವಿಶಿಷ್ಟವಾದ ಬಣ್ಣವಾಗಿದ್ದು ನಮ್ಮೆಲ್ಲ ಇವಿಗಳಿಗೆ ಒಂದು ಬ್ರ್ಯಾಂಡ್ ಕಲರ್ ಆಗಿದೆ. ಆಗಷ್ಟೇ ಪೇಂಟ್ ಮಾಡಿದ ಶೆಲ್ಗಳನ್ನು ಫಿನಿಶಿಂಗ್ ಕೊಡಲು ಬಫ್ ಮಾಡಿ ಹೊಳೆಯುವ ರೀತಿ ಮಾಡಿ ನಂತರ ಟ್ರಿಮ್ ಲೈನ್ಗೆ ಕಳುಹಿಸಲಾಗುತ್ತದೆ. ಇಲ್ಲಿ ಕಾರುಗಳಿಗೆ ಲೈಟ್, ವಿಂಡ್ಶೀಲ್ಡ್, ಬಂಪರ್ಗಳು ಹಾಗೂ ಆಕ್ಸೆಂಟ್ಗಳನ್ನು ಜೋಡಿಸಲಾಗುತ್ತದೆ.
ಡಿಸೈನ್ ಲ್ಯಾಬ್ ಆಕ್ಸೆಂಟ್ಗಳಿಗಾಗಿ ಇವಿ ಬ್ಲೂ ಎಂಬ ವಿಶಿಷ್ಟ ಬಣ್ಣವನ್ನು ಸೃಷ್ಟಿಸಿದೆ. ವಾಹನದ ಒಳಗೆ ಇವಿ ಬ್ಲೂ ಅಂಶಗಳಿವೆ. ಡ್ಯಾಶ್ಬೋರ್ಡ್ನಲ್ಲಿ, ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇಯಲ್ಲಿ, ಸೆಂಟರ್ ಕನ್ಸೋಲ್ ಪ್ಯಾನೆಲ್ನಲ್ಲಿ ಮತ್ತೆ ಸೀಟ್ ಕವರ್ನ ಹೊಲಿಗೆಗಳಲ್ಲಿ. ನೆಕ್ಸಾನ್ನ ಮೊದಲ ಜನರೇಷನ್ ಬಳಕೆ ಸುಲಭವಾಗಿತ್ತು. ಸುಲಭ, ವಿಶ್ವಾಸಾರ್ಹ, ಖುಷಿ ಕೊಡುವಂತ ಆಕರ್ಷಕ ವಾಹನವಾಗಿತ್ತು. ಈಗ ಕಾನ್ಫಿಡೆಂಟ್ ಆಗಿದೆ. ನಂತರ 2 ಪ್ರಮುಖ ಪವರ್ ಭಾಗವನ್ನ ವಿದ್ಯುತ್ ವಾಹನಕ್ಕೆ ಜೋಡಿಸಲಾಗುತ್ತದೆ. ಆನ್ಬೋರ್ಡ್ ಚಾರ್ಜರ್, ಬ್ಯಾಟರಿಯಿಂದ ಮೋಟರ್ಗೆ ಮತ್ತು ಕೂಲಿಂಗ್ ವ್ಯವಸ್ಥೆಯ ವಿದ್ಯುತ್ ಶಕ್ತಿಯನ್ನು ಪೂರೈಸಲು ಹೈ ವೋಲ್ಟೇಜ್ ಕೇಬಲ್. ಈ ವಿದ್ಯುತ್ ಘಟಕಗಳು ಪುಣೆ ಬಳಿಯ ಆಪ್ಟೆವ್ಸ್ ಘಟಕದಿಂದ ರಂಜನ್ಗಾಂವ್ ಸ್ಥಾವರಕ್ಕೆ ಬರುತ್ತವೆ. 2018ರಲ್ಲಿ ಟಾಟಾ ಮೋಟಾರ್ಸ್ ವಿದ್ಯುತ್ ಘಟಕಗಳನ್ನು ಪೂರೈಸಲು ಆಪ್ಟೆವ್ ಅನ್ನು ಸಂಪರ್ಕಿಸಿದಾಗ ಆ ಸಂಸ್ಥೆಯು ಅದನ್ನು ಭಾರತದಲ್ಲಿ ನಿರ್ಮಿಸಲು ಯಾವುದೇ ನಿರ್ಮಾಣ ಸೌಲಭ್ಯಗಳಿರಲಿಲ್ಲ. ವಾಸ್ತವವಾಗಿ ಆಗ ಭಾರತದಲ್ಲಿ ನೆಕ್ಸಾನ್ ಇವಿ ಅಂತ ಯಾವುದೇ ಉತ್ಪನ್ನಗಳಿರಲಿಲ್ಲ. ಸಾಂಪ್ರದಾಯಿಕ ಆಂತರಿಕ ಕಂಬಷನ್ ಇಂಜಿನ್ಗಳಾಗ್ಲಿ, ವಿದ್ಯುತ್ ವಾಹನಗಳಾಗ್ಲಿ, ಯಾವುದೇ ತಂತ್ರಜ್ಞಾನವನ್ನ ಡೆಮೋಕ್ರಟೈಸ್ ಮಾಡೋದಕ್ಕೆ ಸಾಮರ್ಥ್ಯ ಬೇಕು, ಆಯಾಮಗಳು ಬೇಕು. ಟಾಟಾ ಮೋಟಾರ್ಸ್ ನೆಕ್ಸಾನ್ ಇವಿ ಭಾರತ ಸರ್ಕಾರದ ಫೇಮ್ ಸ್ಕೀಮ್ನ ಇನ್ಸೆಂಟಿವ್ಸ್ಗಳಿಗೆ ಅರ್ಹತೆ ಪಡೆಯಲು ಸಹಾಯವಾಗಲು ಹಾಗೂ ದರಗಳನ್ನು ಕಡಿಮೆ ಮಾಡಲು ಕೆಲವೊಂದು ಭಾಗಗಳನ್ನು ಭಾರತದಲ್ಲಿ ನಿರ್ಮಾಣವಾಗಲಿ ಎಂದು ಬಯಸಿತು. 2018ರಲ್ಲಿ ಗ್ರಾಹಕರೆಲ್ಲರೂ ವಿದ್ಯುತ್ ವಾಹನಗಳನ್ನ ಒಪ್ತಾರ ಅನ್ನೋದು ಯಾರೂ ನಂಬ್ತಿರ್ಲಿಲ್ಲ. ಇದ್ರ ಜೊತೆಗೆ ನಮ್ಮ ಸಪ್ಲೈಯರ್ಗಳು ಪೂರೈಕೆ ಮಾಡೋದಷ್ಟೇ ಅಲ್ಲ, ಭಾರತದಲ್ಲಿ ಹೂಡಿಕೆಯನ್ನ ಮಾಡುವಂತೆ ಕೂಡ ನಾವು ಕೇಳ್ಕೊತಿದ್ದು ಮತ್ತೊಂದು ಅನಾನುಕೂಲ. ಹೊಸ ನಿರ್ಮಾಣ ಸೌಲಭ್ಯಗಳ ನಿರ್ಮಾಣ ದುಬಾರಿಯಾಗುತ್ತದೆ. ಆದರೆ ಭಾರತದಲ್ಲಿ ವಿದ್ಯುತ್ ವಾಹನಗಳ ಬಳಕೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ವು. ಉತ್ಪಾದನೆಯನ್ನು ಲೋಕಲೈಸ್ ಮಾಡುವ ಮುನ್ನ ಪೂರೈಕೆದಾರರು ಟಾಟಾ ಮೋಟಾರ್ಸ್ನಿಂದ ವಿದ್ಯುತ್ ವಾಹನಗಳ ಮಾರುಕಟ್ಟೆಯ ಅಂದಾಜು ಗಾತ್ರವನ್ನು ಅರಿಯಲು ಬಯಸಿದ್ದರು. ನಮ್ಮ ವ್ಯಾಪಾರದಲ್ಲಿ ನಾವು ಖರೀದಿ ಅಂಶವನ್ನ ಮಾತ್ರ ನೋಡ್ತೀವಿ, ಯಾಕಂದ್ರೆ ಸಪ್ಲೈ ಬೇಸ್ ನಿರ್ವಹಣೆ ಮಾಡಬೇಕಲ್ಲ. ಆದ್ರೆ ಇಲ್ಲಿ ನೋಡಿ, ನಾವು ಒಂದು ಸಾಧ್ಯತೆ ಬಗ್ಗೆ ಜನರಿಗೆ ಕನ್ವಿನ್ಸ್ ಮಾಡ್ತಿದೀವಿ. ನೀವು ಮೊದಲಿಗರಾಗಿದ್ರೆ ನೀವು ಖಂಡಿತ ಅದನ್ನ ಮಾಡಬೇಕಾಗತ್ತೆ. ಹೀಗ್ ಮಾಡಿದಾಗ ಮಾತ್ರ ಭಾರತದಲ್ಲಿ ಹೊಸ ತಂತ್ರಜ್ಞಾನನ ತರೋದಕ್ಕೆ ಸಹಾಯ ಆಗುತ್ತೆ. ಇದು ಜೊತೆಗೆ ದರವನ್ನ ಇಳಿಸೋದಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ನಮ್ಮ ಜಾಗತಿಕ ತಜ್ಞರನ್ನ ಕೂಡ ನಾವು ಜರ್ಮನ್ ಆಫೀಸ್ನಿಂದ ಮತ್ತೆ ಚೀನಾ ಆಫೀಸ್ನಿಂದ ಇಲ್ಲಿಗೆ ಕರೆಸಿದ್ವಿ. ಅವರು ಇಲ್ಲಿಗೆ ಬಂದು ನಮ್ಮ ಸೌಲಭ್ಯವನ್ನ ನಿರ್ಮಿಸೋದಕ್ಕೆ, ಡಿಸೈನ್ ಮಾಡೋದಕ್ಕೆ ಅವರು ನಮಗೆ ಸಹಾಯ ಮಾಡಿದ್ರು. ಆಪ್ಟಿವ್ನಲ್ಲಿರೋ ಈ ನಿರ್ಮಾಣ ಸೌಲಭ್ಯವು ಹೈ ವೋಲ್ಟೇಜ್ ವೈರಿಂಗ್ ಮತ್ತು ಚಾರ್ಜಿಂಗ್ ಘಟಕಗಳನ್ನು ನಿರ್ಮಿಸಿ ಪರೀಕ್ಷಿಸುತ್ತದೆ. ಸುರಕ್ಷತೆ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾಗಿ 3000 ವೋಲ್ಟ್ನಲ್ಲಿ ಟೆಸ್ಟಿಂಗ್ ನಡೆಯುತ್ತೆ. ಕ್ವಾಲಿಟಿ ಚೆಕ್ ಆದ ನಂತರ ಘಟಕಗಳನ್ನು ನೆಕ್ಸಾನ್ ಇವಿಗೆ ಜೋಡಿಸಲು ರಂಜನ್ಗಾಂವ್ಗೆ ರವಾನೆ ಮಾಡಲಾಗುತ್ತದೆ. ನಂತರ ಇವಿಗಳಿಗೆ ಸಸ್ಪೆನ್ಷನ್ ಹಾಗೂ ಟೈರ್ಗಳನ್ನು ಜೋಡಿಸಲಾಗುತ್ತದೆ. ಈ ಹಂತದಲ್ಲಿ ವಾಹನಗಳನ್ನು ಗ್ಲೈಡರ್ಸ್ ಎಂದು ಕರೆಯಲಾಗುತ್ತದೆ. ಇವು ಬ್ಯಾಟರಿ ಹಾಗೂ ಪವರ್ ಟ್ರೈನ್ಗೆ ತಯಾರಾಗಿರುತ್ತವೆ. ಗ್ಲೈಡರ್ಸ್ಗಳನ್ನು ಪುಣೆಯಲ್ಲಿರುವ ಟಾಟಾ ಮೋಟಾರ್ಸ್ನ ನಿರ್ಮಾಣ ಸ್ಥಾವರದ ಕೆ ಬ್ಲಾಕ್ಗೆ ಕಳುಹಿಸಲಾಗುತ್ತದೆ. ಬ್ಯಾಟರಿ ಮತ್ತು ಪವರ್ ಟ್ರೈನ್ಗಳೇ ಇಂಧನ ಬಳಸುವ ವಾಹನಗಳಿಗೂ ವಿದ್ಯುತ್ ವಾಹನಗಳಿಗೂ ಇರುವ ವ್ಯತ್ಯಾಸ. ಇವಿಯಲ್ಲಿ ವಾಹನವನ್ನು ಮೆಕ್ಯಾನಿಕಲ್ ಇಂಜಿನ್ ಬದಲಾಗಿ ಎಲೆಕ್ಟ್ರಿಕ್ ಮೋಟಾರ್ ಚಲಾಯಿಸುತ್ತದೆ. ಇಂಧನ ಉರಿಸುವ ಬದಲು ಬ್ಯಾಟರಿ ಶಕ್ತಿಯನ್ನು ಒದಗಿಸುತ್ತದೆ. ಪವರ್ ಟ್ರೈನ್ ಜೋಡಣೆ ಇವಿಯಲ್ಲಿ ಮೋಟಾರ್ ಜೋಡಿಸುವುದರಿಂದ ಶುರುವಾಗುತ್ತದೆ. ಯಾವಾಗ್ಲೂ ಐಸಿ ಇಂಜಿನ್ ವಾಹನಗಳ ಹೋಲಿಕೆಯಲ್ಲಿ ವಿದ್ಯುತ್ ವಾಹನಗಳು ನಿಧಾನ ಎಂಬ ಭಾವನೆ ಹೊಂದಿದ್ದ ಗ್ರಾಹಕರಲ್ಲಿ ಕ್ಷಮತೆ ಕೂಡ ಯೋಚನೆ ಮಾಡೋಂಥ ವಿಷಯವಾಗಿತ್ತು. ಹಾಗಾಗಿ ಅವರು ಅಲ್ಲಿ ಒಂದು ಹೊಂದಾಣಿಕೆ ಮಾಡಬೇಕಾಗಿತ್ತು. ನಾವವಾಗ ಏನ್ ಹೇಳಿದ್ವಿ ಅಂದ್ರೆ, ಜಿಪ್ಟ್ರಾನ್ ತಂತ್ರಜ್ಞಾನದಡಿ ಇವಿಯ ಕ್ಷಮತೆ ಇನ್ನಷ್ಟು ಹೆಚ್ಚು ವೇಗ, ಆಕರ್ಷಕ ಮತ್ತು ಐಸಿ ಇಂಜಿನ್ ವಾಹನಗಳಿಗೆ ಹೋಲಿಕೆ ಮಾಡಿದರೆ ಶಕ್ತಿ ಮತ್ತು ಸಾಮರ್ಥ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇವತ್ತು ನಮ್ಮಲ್ಲಿರುವಂಥ 95 ಕಿಲೋವ್ಯಾಟರ್ ಮೋಟಾರ್ ಶೆಲ್ಫ್ ಮೋಟಾರಿಂದ ರೆಡಿಮೇಡ್ ಆಗಿದ್ದು ಚೆನ್ನಾಗಿ ಇಂಟಿಗ್ರೇಟ್ ಆಗಿರುವಂಥ ರೀತಿಯಲ್ಲಿ ಆಯ್ಕೆ ಮಾಡಿ ನೋಡ್ಕೊಂಡಿದ್ದೀವಿ. ಅಸೆಂಬ್ಲಿ ಲೈನ್ನಲ್ಲಿ ಮೋಟಾರ್ ಅನ್ನು ಕ್ರೆಡಲ್ಗೆ ಜೋಡಿಸಲಾಗುತ್ತದೆ.
ಇದರ ಮೇಲೆ ಜೋಡಣೆಯಾಗುವುದು ಆನ್ ಬೋರ್ಡ್ ಚಾರ್ಜರ್, ಡಿಸಿ ಟು ಡಿಸಿ ಕನ್ವರ್ಟರ್, ಪವರ್ ಡಿಸ್ಟ್ರಿಬ್ಯೂಷನ್ ಯೂನಿಟ್. ವಾಹನ ಉದ್ದಕ್ಕೂ ನೇರ ವಿದ್ಯುತ್ ವೈರ್ ಉಪಕರಣಗಳನ್ನು ಜೋಡಿಸಲಾಗುತ್ತದೆ. ಮೋಟಾರ್ ಮತ್ತು ಕ್ರೇಡಲ್ ಯೂನಿಟ್ ಅನ್ನು ಗ್ಲೈಡರ್ಗೆ ಜೋಡಿಸಲಾಗುತ್ತದೆ. ಪವರ್ ಮಾಡಿದಾಗ ಮೋಟಾರ್ ಇನ್ಸ್ಟೆಂಟ್ ಟಾರ್ಕ್ ಕೊಡುತ್ತೆ. ಕಂಪನಿ ಪ್ರಕಾರ ಕಾರು 0ಯಿಂದ 100 ವೇಗಕ್ಕೆ 10 ಸೆಕೆಂಡ್ಗಳಿಗೂ ಕಡಿಮೆಯಲ್ಲಿ ಆಕ್ಸಲರೇಟ್ ಮಾಡುತ್ತದೆ. ಆದರೆ ಇದನ್ನು ಮಾಡಲು ಅದಕ್ಕೆ ನೆಕ್ಸಾನ್ ಇವಿಯ ಕ್ಷಮತೆಗೆ ಹೊಂದುವಂತಹ ಶಕ್ತಿಯುತ ಬ್ಯಾಟರಿ ಅವಶ್ಯಕತೆ ಇರುತ್ತದೆ. ತಂಡವು ಬ್ಯಾಟರಿಯನ್ನು ಹೇಗೆ ವಿನ್ಯಾಸಿಸಿತು, ಅದನ್ನು ಸರಿಯಾದ ಸಮಯಕ್ಕೆ ಹೇಗೆ ನಿರ್ಮಿಸಲು ಸಾಧ್ಯವಾಯಿತು? ನೆಕ್ಸಾನ್ ಇವಿಯ ನಿರ್ಮಾಣ ಕ್ರಮವಾಗಿ ಒಂದಷ್ಟು ಹಂತಗಳನ್ನು ಒಳಗೊಂಡಿದೆ. ಮೋಲ್ಡಿಂಗ್ ಆದ ಮೇಲೆ ವೆಲ್ಡಿಂಗ್, ಪೇಂಟಿಂಗ್ ಮತ್ತು ಜೋಡಣೆಯ ನಂತರ ಇವಿಗೆ ಅದರ ಹೃದಯವನ್ನು ಜೋಡಿಸಲಾಗುತ್ತದೆ. ಅದೇ ಬ್ಯಾಟರಿ. ಬ್ಯಾಟರಿಯೇ ಈ ವಿದ್ಯುತ್ ವಾಹನದ ಹೃದಯ. ನೆಕ್ಸಾನ್ ಇವಿಗೆ ಸಂಬಂಧಿಸಿದಾಗೆ ನಾವು ಸಾಧ್ಯವಾದಷ್ಟು ಹೆಚ್ಚಿನ ರೇಂಜ್ ಕೊಡಬೇಕು ಅಂತ ಬಯಸಿದ್ವಿ. ಗ್ರಾಹಕರಿಗೆ ದೂರ ಪ್ರಯಾಣವೇ ಒಂದು ಆತಂಕದ ವಿಷಯವಾಗಿತ್ತು. ನಾವು ಗ್ರಾಹಕರೊಂದಿಗೆ ಸಮೀಕ್ಷೆ ಮಾಡಿದಾಗ ಅವರಿಗೆ ಸರಿ ಹೋಗುವಂತ ರೇಂಜ್ ಎಷ್ಟು ಅಂತ ತಿಳ್ಕೊಂಡ್ವಿ. ಅವಾಗ ನಮಗ್ ಗೊತ್ತಾಗಿದ್ದು ಗ್ರಾಹಕರು ಕನಿಷ್ಠ 200 ಕಿಲೋಮೀಟರ್ ರೇಂಜ್ ಅನ್ನ ಬಯಸ್ತಿದ್ದಾರೆ ಅಂತ. ಹಾಗಾಗಿ ಜಿಪ್ಟ್ರಾನ್ ಅಡಿಯಲ್ಲಿ ನಾವು ಕನಿಷ್ಠ 250 ಕಿಲೋಮೀಟರ್ನಷ್ಟು ಸರ್ಟಿಫೈಡ್ ರೇಂಜ್ ಒದಗಿಸೋ ಭರವಸೆ ಕೊಟ್ವಿ. ಇದರ ಅರ್ಥ ನಮ್ಮ ಅಂದಾಜು ಲೆಕ್ಕಾಚಾರದಿಂದ ಕಾರಿನಡಿ 30 ಕಿಲೋವ್ಯಾಟ್ ಶಕ್ತಿ ಇರಲೇಬೇಕಾಗತ್ತೆ. ಅದೊಂದು ರೀತಿ ಕಂಪಲ್ಸರಿ. ಕಾರಿನೊಳಗೆ ಬ್ಯಾಟರಿ ಮಹತ್ವದ ಜಾಗವನ್ನು ಪಡೆದುಕೊಳ್ಳುತ್ತದೆ. ತೂಕ ಹೆಚ್ಚುತ್ತದೆ. 2 ಮುಖ್ಯ ಆತಂಕಗಳನ್ನು ನಿರ್ಧರಿಸಬೇಕಿತ್ತು. ಒಂದು ರೇಂಜ್, ಮತ್ತೊಂದು ಇವಿಯ ದರ. ಅಭಿವೃದ್ಧಿಪಡಿಸಲು ಸಮಯ ಕೂಡ ಬೇಕಿತ್ತು. ಆದರೆ ತಂಡದ ಬಳಿ ಇಲ್ಲದಿದ್ದದ್ದು ಸಮಯ ಮಾತ್ರ. ಸಮಯದ ಯೋಜನೆಯನ್ನ ಗಮನಿಸಿ ಇದನ್ನ ಹೇಗೆ ಕಂಪ್ರೆಸ್ ಮಾಡಬಹುದು ಅಂತ ಅನ್ಕೊಂಡ್ವಿ. ಒಂದೇ ಬಾರಿಗೆ ಬಹಳಷ್ಟು ಕೆಲಸ ಮಾಡೋದ್ರಿಂದ ಇದು ಸಾಧ್ಯ. ನೆಕ್ಸಾನ್ ಇವಿ ತಂಡವನ್ನು ಸಮರ್ಥವಾಗಿಡಲಾಗಿತ್ತು. ತಂಡದ ಸದಸ್ಯರನ್ನು ಪುಣೆಗೆ ಸ್ಥಳಾಂತರಿಸಲಾಯಿತು. ಪ್ರಮುಖ ತಂಡವು ಪ್ರತಿದಿನ ಸ್ಟ್ಯಾಂಡ್ ಇನ್ ಮೀಟಿಂಗ್ಸ್ಗೆ ಸೇರುತ್ತಿತ್ತು. ದಿನನಿತ್ಯದ ಕೆಲಸ ನಿರ್ವಹಣಾ ಸಭೆಗಳ ಪ್ರಾಮುಖ್ಯತೆ ತುಂಬಾನೇ ಮುಖ್ಯ. ಇದು ಕಾರ್ಯಕ್ರಮದ ಬೇರೆ ಬೇರೆ ಅಂಶಗಳನ್ನ ಗುರುತಿಸುವಂಥ ಎಲ್ಲಾ ಸ್ಟ್ರೈಕ್ ಹೋಲ್ಡರ್ಗಳನ್ನ ಒಂದೇ ಜಾಗದಲ್ಲಿ ಸೇರಿಸೋಕೆ ಸಾಧ್ಯವಾಗಿ ಆ ಒಂದು ಸಮಸ್ಯೆ ಬೇರೆ ಕೆಲವು ಕೆಲಸಗಳ ಮೇಲೆ ಅಥವಾ ಇತರ ಅಂಶಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದನ್ನ ಗಮನದಲ್ಲಿಟ್ಕೊಂಡು ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ವಿನ್ಯಾಸದ ಇಟರೇಷನ್ಗಳನ್ನು ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಥವಾ ಕ್ಯಾಡ್ ಪ್ಲಾಟ್ಫಾರ್ಮ್ಗಳಲ್ಲಿ ತಯಾರಿಸಲಾಯಿತು. ತಂಡವು ಕೆಲವು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಸಿಮ್ಯುಲೇಷನ್ಗಳನ್ನು ನಡೆಸಿತು. ಅವು ಬ್ಯಾಟರಿ ಎಷ್ಟು ದೊಡ್ಡದಾಗಿದೆ, ಮತ್ತೆ ಅದನ್ನು ಕಾರಿನಲ್ಲಿ ಹೇಗೆ ಜೋಡಿಸಬಹುದು, ಅಥವಾ ಬ್ಯಾಟರಿಯ ವಿನ್ಯಾಸವನ್ನು ಬದಲಾಯಿಸಿದರೆ ವಾಹನದ ಡ್ರೈವಿಂಗ್ ಡೈನಾಮಿಕ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ. ಇದು ಅಭಿವೃದ್ಧಿಯ ವೇಗ ಹೆಚ್ಚಿಸಿತು. ನಮ್ಮ ಮೊದಲ ಪ್ರೋಟೋಟೈಪ್ ರೆಡಿಯಾಗೋಷ್ಟೊತ್ತಿಗೆ ಕಾರ್ ನಮ್ಗೇನು ಒದಗಿಸುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾಗೋದಿತ್ತು. ಉತ್ಪಾದನಾ ಸೌಲಭ್ಯದಲ್ಲಿದ್ದ ಇಂಜಿನಿಯರ್ಗಳು ಬ್ಯಾಟರಿಯನ್ನು ನಿಜವಾದ ವಾಹನದಲ್ಲಿ ಹೇಗೆ ಜೋಡಿಸಬಹುದು ಎಂದು ತಿಳಿಯಲು ಬಯಸಿದ್ದರು. ಆದರೆ ಬ್ಯಾಟರಿ ಇನ್ನೂ ಸಿದ್ಧವಾಗಿರಲಿಲ್ಲ. ಸೀವಾ ಬ್ಲಾಕ್ಗಳು ನಿರ್ಮಾಣಕ್ಕೆ ಬಳಸುವ ವಸ್ತುವಾಗಿದ್ದು ಡಿಜಿಟಲ್ ವಿನ್ಯಾಸಕ್ಕೆ ಸರಿಹೊಂದುವಂತೆ ಬ್ಯಾಟರಿಯ ಮಾದರಿಗೆ ಉಪಯೋಗಿಸಲಾಯಿತು. ನಿಜವಾದ ಬ್ಯಾಟರಿ ತಯಾರಾಗೋದಕ್ಕೆ ಸಾಕಷ್ಟು ಮುಂಚೆನೆ ನಾವು ಪ್ರೊಡಕ್ಷನ್ ಲೈನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬ್ಯಾಟರಿ ಹೇಗೆ ಜೋಡಣೆ ಆಗುತ್ತೆ ಮತ್ತು ಅದರಿಂದ ಸಮಸ್ಯೆಗಳು ಏನ್ ಬರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸಾನ್ ಇವಿಯಲ್ಲಿನ ಬ್ಯಾಟರಿ ವಾಹನದ ತಳದಲ್ಲಿ ಜೋಡಿಸುವಂತಿದೆ. 230 ಕೆಜಿ ತೂಕ ವಾಹನದ ಚೌಕಟ್ಟಿಗೆ ಸೇರಿ ಮುಂದೆ ಮತ್ತೆ ಹಿಂದೆ ಸಮನಾಗಿ ವಿತರಣೆಯಾಗುತ್ತದೆ. ಇದರಿಂದ ವಾಹನದ ಟ್ರಾಕ್ಷನ್ ಹಾಗೂ ನಿರ್ವಹಣೆ ಹೆಚ್ಚುತ್ತದೆ. ಬ್ಯಾಟರಿ ಪ್ರೋಟೋಟೈಪ್ಗಳು ತಯಾರಾದ ನಂತರ
ಅದನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಲು ಟಾಟಾ ಆಟೋ ಕಾಂಪೊನೆಂಟ್ಸ್ ಅಥವಾ ಟ್ಯಾಕೋ ಅಸ್ತಿತ್ವಕ್ಕೆ ಬಂದಿತ್ತು. ಅವಶ್ಯಕ ಕೆಲಸಗಳನ್ನು ನಡೆಸಲು ಬಾಳಿಕೆ ಹಾಗೂ ಸುರಕ್ಷತಾ ಪರೀಕ್ಷೆಗಳನ್ನು ನಡೆಸುತ್ತದೆ. ಬ್ಯಾಟರಿ ಪ್ಯಾಕ್ನಲ್ಲಿ ಲಿಥಿಯಂ ಅಯನ್ ಸೆಲ್ಗಳನ್ನು ಮಾಡ್ಯೂಲ್ ಆಗಿ ಪ್ಯಾಕ್ ಮಾಡಲಾಗಿರುತ್ತದೆ. ಪ್ರತಿ ಮಾಡ್ಯೂಲ್ನಲ್ಲೂ ಕೂಲಿಂಗ್ ಪೈಪ್ಗಳು ಕೂಡ ಇರುತ್ತವೆ. ಭಾರತದಂಥ ಶಾಖ ಹೆಚ್ಚಿರುವಂಥ ದೇಶಗಳಲ್ಲಿ ಬ್ಯಾಟರಿಯಲ್ಲಿ ಲಿಕ್ವಿಡ್ ಕೂಲಿಂಗ್ ಇರೋದು ತುಂಬಾನೇ ಮುಖ್ಯ ಆಗುತ್ತೆ. ಹೆಚ್ಚಿನ ತಾಪಮಾನದಲ್ಲಿ ಬ್ಯಾಟರಿಗಳು ಕ್ಷಮತೆಯನ್ನು ಕಳೆದುಕೊಳ್ಳುತ್ತವೆ. ಬೇಸಿಗೆಯಲ್ಲಿ ರಾಜಸ್ಥಾನದಂತಹ ರಾಜ್ಯಗಳಲ್ಲಿ ಸುತ್ತಮುತ್ತಲಿನ ತಾಪಮಾನ 50 ಡಿಗ್ರಿಗಿಂತಲೂ ಹೆಚ್ಚಾಗಿರಬಹುದು. ಚಾರ್ಜ್ ಮಾಡುವಾಗ ಅಥವಾ ಡಿಸ್ಚಾರ್ಜ್ ಮಾಡುವಾಗ ಬ್ಯಾಟರಿಗಳು ಶಾಖವನ್ನು ಉತ್ಪಾದಿಸುತ್ತವೆ. ಆದ್ದರಿಂದ ಅವುಗಳನ್ನು ತಂಪಾಗಿಟ್ಟರೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಅಂದರೆ ಈ ಕಾರ್ನ ಪರ್ಫಾರ್ಮೆನ್ಸ್ ಎರಡೂ ರೀತಿಯ ತಾಪಮಾನದಲ್ಲೂ ಸರಿಯಾಗಿ ಕೆಲಸ ಮಾಡಬೇಕು. ಬ್ಯಾಟರಿಯಲ್ಲಿ ಲಿಕ್ವಿಡ್ ಕೂಲಿಂಗ್ ಇರುವಂತಹ ಸಂದರ್ಭದಲ್ಲಿ ಪರ್ಫಾರ್ಮೆನ್ಸ್ ಮತ್ತೆ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಇದೇ ನಮ್ಮ ನಂಬಿಕೆ. ಪ್ರಾಜೆಕ್ಟ್ ಮ್ಯಾಂಗೋ ಸರ್ವೆ ಭಾರತದ ಒದ್ದೆ ರಸ್ತೆಗಳಲ್ಲಿ ವಿದ್ಯುತ್ ವಾಹನ ಓಡಿಸುವ ಗ್ರಾಹಕರ ಆತಂಕವನ್ನು ಬಿಚ್ಚಿಟ್ಟಿದೆ. ವಿದ್ಯುತ್ ವ್ಯವಸ್ಥೆ ನೀರಲ್ಲಿರೋದು ಅಥವಾ ನೀರಿನ ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ ಅನ್ನೋ ಜನರ ಭಯನ ನಿವಾರಿಸೋದು ನಮಗೆ ತುಂಬಾನೇ ಮುಖ್ಯವಾಗಿತ್ತು. ಒಂದ್ ಕಡೆ ಜನರಿಗೆ ಎಲೆಕ್ಟ್ರಿಕ್ ಕರೆಂಟ್ ಏನಾದರೂ ಹರಿದು ಶಾಕ್ ಏನಾದರೂ ಹೊಡೆಯುತ್ತಾ ಅನ್ನುವಂಥ ಭಯ ಕೂಡ ಇತ್ತು. ಪರಿಹಾರವೆಂದರೆ ನೀರು, ತೇವಾಂಶ ಮತ್ತು ಧೂಳಿನಿಂದ ಬ್ಯಾಟರಿಯನ್ನು ಸೀಲ್ ಮಾಡುವುದು ಮತ್ತು ಅದನ್ನು IP67 ರೇಟಿಂಗ್ನಲ್ಲಿ ತರುವುದು. ಈ ರೇಟಿಂಗ್ ಬ್ಯಾಟರಿಯೊಳಗೆ ನೀರು ಹೋಗದಂತೆ ಬ್ಯಾಟರಿಯನ್ನು ಅರ್ಧ ಗಂಟೆಯವರೆಗೂ 1 ಮೀಟರ್ ಆಳದ ನೀರಿನಲ್ಲಿ ಮುಳುಗಿಸಬಹುದು ಎಂದು ಪ್ರಮಾಣೀಕರಿಸುತ್ತದೆ. ಟಾಟಾ ಮೋಟಾರ್ಸ್ ಬ್ಯಾಟರಿಯ ಬಗ್ಗೆ ಎಷ್ಟು ವಿಶ್ವಾಸ ಹೊಂದಿದೆ ಎಂದರೆ ಇದು ಬ್ಯಾಟರಿ ಪ್ಯಾಕ್ ಮೇಲೆ 8 ವರ್ಷಗಳ ವಾರಂಟಿ ನೀಡುತ್ತದೆ. ಬ್ಯಾಟರಿಗೆ ನೀರು ಮತ್ತೆ ಉಷ್ಣತೆ ಮಾತ್ರ ಒತ್ತಡವಲ್ಲ. ಡಿಸೈನ್ ಹಂತದಲ್ಲಿ ಬ್ಯಾಟರಿ ಪ್ರೋಟೋಟೈಪ್ಗಳನ್ನು ವಿವಿಧ ಪರೀಕ್ಷೆಗೆ ಒಡ್ಡಲಾಗುತ್ತದೆ. ಈ ಟೆಸ್ಟ್ಗಳಿದೆಯಲ್ಲ, ಇವೇ ಬ್ಯಾಟರಿಯನ್ನ ಎಂತ ಕೆಟ್ಟ ಸನ್ನಿವೇಶ ಇದ್ರೂ ಅದ್ರ ಮೇಲೆ ಪರಿಣಾಮ ಬೀರಕ್ ಬಿಡಲ್ಲ. ಪರೀಕ್ಷೆ ಮಾಡಿದ್ದು ಸಾಮಾನ್ಯ ಭಾರತೀಯ ರಸ್ತೆಗಳಲ್ಲಿ, ಅಂದ್ರೆ ವಾಹನ ಎದುರಿಸುವ ಹಳ್ಳಗಳು ಮತ್ತೆ ಡುಬ್ಬಗಳು, ಅಂದ್ರೆ ವಾಹನ ಎದುರಿಸುವಂತಹ ಆಫ್ ರೋಡ್ ಸ್ಥಿತಿ ಕೂಡ. ಒಟ್ಟಾರೆ ಬೆಳವಣಿಗೆ ಹಂತದಲ್ಲಿ ಮೊದಲು ಬ್ಯಾಟರಿಗಳ ಮೇಲೆ 45 ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಲಿಫ್ಟ್ನಿಂದ ವಾಹನದ ತಳಕ್ಕೆ ಬ್ಯಾಟರಿಯನ್ನು ಜೋಡಿಸಲಾಗುತ್ತದೆ. ಸಿಬ್ಬಂದಿ ಈಗ ಹೈ ವೋಲ್ಟೇಜ್, ಲೋ ವೋಲ್ಟೇಜ್ ಮತ್ತು ಅರ್ಥಿಂಗ್ ವೈರ್ಗಳನ್ನು ಜೋಡಿಸ್ತಾರೆ, ಕೂಲಿಂಗ್ ಕನೆಕ್ಷನ್ ಮಾಡ್ತಾರೆ. ಕೊನೆಗೆ ಬ್ಯಾಟರಿ ಪ್ಯಾಕ್ಗೆ ಫ್ಯೂಸ್ ಅನ್ನು ಜೋಡಿಸಲಾಗುತ್ತದೆ. ಈಗ ಬ್ಯಾಟರಿ ಪವರ್ ಆನ್ ಆಗಿದ್ದು ಕಾರನ್ನು ರಸ್ತೆಗಿಳಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತಾರೆ. ವೀಲ್ ಅಲೈನ್ಮೆಂಟ್ ಟೆಸ್ಟ್, ಪ್ರಯಾಣ ಆರಾಮವಾಗಿರಲು. ರೋಲ್ ಅಂಡ್ ಬ್ರೇಕ್, ಬ್ರೇಕ್ನ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸೋಕೆ. ಶವರ್ ಟೆಸ್ಟ್, ಇಲ್ಲಿ ಇವಿಗೆ ನೀರನ್ನು 1.8 ಬಾರ್ ಒತ್ತಡದಲ್ಲಿ 9 ನಿಮಿಷದವರೆಗೆ ಸ್ಪ್ರೇ ಮಾಡುತ್ತಾರೆ. ಇದರಿಂದ ಕ್ಯಾಬಿನ್ ಒಳಗೆ ಎಲ್ಲೂ ನೀರು ಸೋರಿಕೆಯಿಲ್ಲವೆಂದು ಖಾತರಿಯಾಗುತ್ತದೆ. ಕೊನೆಗೆ ಗುಣಮಟ್ಟ ಖಾತರಿ ತಂಡ ಕಾರಿನ ಪ್ರತಿಯೊಂದು ಸಣ್ಣ ವಿಷಯವೂ ಸರಿ ಇದೆ ಎಂದು ಖಾತ್ರಿಪಡಿಸಿಕೊಳ್ಳುತ್ತಾರೆ. ಫ್ಯಾಕ್ಟರಿಯಿಂದ ಹೊರಬರುವ ಪ್ರತಿಯೊಂದು ನೆಕ್ಸಾನ್ ಇವಿ ಮೇಲೂ ಒಟ್ಟು 12 ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಇವತ್ತು 70 ನೆಕ್ಸಾನ್ ಇವಿಗಳು ಗಡಿಯಾರದ ರೀತಿ ನಿರಂತರವಾಗಿ ತಯಾರಾಗುತ್ತಿವೆ. ಇಂದು ಈ ಸ್ಥಾವರದಲ್ಲಿ ವರ್ಷಕ್ಕೆ 10,000 ಇವಿಗಳನ್ನು ತಯಾರಿಸುವ ಸಾಮರ್ಥ್ಯವಿದೆ.
ನೆಕ್ಸಾನ್ ಇವಿಯನ್ನು ಕಡಿಮೆ ಅವಧಿಯಲ್ಲಿ ನಿರ್ಮಿಸಲು ತಂಡವು ಹೊಸ ತಂತ್ರಜ್ಞಾನವನ್ನು ಬಳಸಿದೆ. ಆದರೆ ಮುಂದುವರಿಯುವ ಮುನ್ನ ಪ್ರೋಟೋಟೈಪ್ಗಳ ಮೇಲೆ ಹಲವು ಪರೀಕ್ಷೆಗಳನ್ನು ನಡೆಸಿ ಕಾರ್ಯಕ್ಷಮತೆ ಮತ್ತು ಸುರಕ್ಷತೆಯನ್ನು ಅಳೆಯಲಾಯಿತು. ಕ್ರ್ಯಾಶ್ ಟೆಸ್ಟ್ನಿಂದ ಆರಂಭಿಸಲಾಯಿತು. ನೆಕ್ಸಾನ್ ಇವಿಯಲ್ಲಿರುವ 30 ಕಿಲೋವ್ಯಾಟ್ ಬ್ಯಾಟರಿಯು 200 ಕೆಜಿ ತೂಕ ಮತ್ತು ವಿದ್ಯುತ್ ಚಾರ್ಜ್ ಅನ್ನು ಹೆಚ್ಚಿಸುತ್ತದೆ. ಇದು ಗಂಭೀರ ಪರಿಣಾಮಗಳನ್ನು ಬೀರಬಹುದು. ಶಾರ್ಟ್ ಸರ್ಕ್ಯೂಟ್ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಉಂಟಾಗೋ ಹಾಗಿದ್ರೆ ಫಿಸಿಕಲ್ ಡೊಮೈನಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕ್ರ್ಯಾಶ್ಗೂ ಕಂಪ್ಯೂಟರ್ನಲ್ಲಿ 106 ಸಿಮ್ಯುಲೇಷನ್ಗಳನ್ನ ಮಾಡ್ತೀವಿ. ತಂಡವು ಬಾಹ್ಯ ಪರೀಕ್ಷೆಗಳಿಗೆ ತಯಾರಾಗಲು ಈ ಸಿಮ್ಯುಲೇಷನ್ಗಳು ಸಹಾಯ ಮಾಡಿದವು. ಪ್ರಯಾಣಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಕಾರಿನ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಮಾರ್ಪಡಿಸಿ ಬಲಪಡಿಸಲಾಗಿದೆ. ಇದರ ನಂತರ ಕಾರನ್ನು ಅಂಶಗಳಿಗೆ ಒಡ್ಡಲಾಗುತ್ತದೆ. ತಾಪ, ವೆಹಿಕಲ್ ಸ್ಟಾರ್ಟ್ ಮಾಡಿ. ಹಾಟ್ ಚೇಂಬರ್ನಲ್ಲಿ ತಾಪಮಾನವನ್ನು 50 ಡಿಗ್ರಿ ಸೆಲ್ಸಿಯಸ್ವರೆಗೆ ಹೆಚ್ಚಿಸಿ ಇವಿಯ ಕಾರ್ಯಕ್ಷಮತೆಯನ್ನು ಅಳೆಯಲಾಗುತ್ತದೆ. ಕೋಲ್ಡ್ ಚೇಂಬರ್ನಲ್ಲಿ ಬ್ಯಾಟರಿ ಚಾರ್ಜಿಂಗ್ ಮತ್ತು ವಿದ್ಯುತ್ ಘಟಕಗಳ ಕಾರ್ಯಕ್ಷಮತೆಯನ್ನು ಸಬ್ ಫ್ರೀಸಿಂಗ್ ಸ್ಥಿತಿಯಲ್ಲಿ ಪರೀಕ್ಷಿಸಲಾಗುತ್ತದೆ. ವಾಟರ್ ವೇರಿಂಗ್ ಪರೀಕ್ಷೆಯಲ್ಲಿ ಬ್ಯಾಟರಿಯ IP67 ರೇಟಿಂಗ್ ಅನ್ನು ಪರೀಕ್ಷಿಸಲು ಕಾರನ್ನು ನೀರಿನಲ್ಲಿ ಓಡಿಸಲಾಯಿತು. ಕಾರ್ಗಳು ಪರಿಸ್ಥಿತಿಯನ್ನು ಸಹಿಸಬಹುದು, ಆದರೆ ಭಾರತೀಯ ರಸ್ತೆಗಳ ಒತ್ತಡವನ್ನು ತಡೆದುಕೊಳ್ಳಬಹುದೇ? 4 ಪೋಸ್ಟರ್ ಟೆಸ್ಟ್. 4 ಪೋಸ್ಟರ್ ಟೆಸ್ಟ್ನಲ್ಲಿ ಸಸ್ಪೆನ್ಷನ್ ಎದುರಿಸಬೇಕಾದ ಅತಿ ಕಠಿಣ ರಸ್ತೆ ಪರಿಸ್ಥಿತಿಯನ್ನು ಪರೀಕ್ಷಿಸುತ್ತದೆ. ಟ್ರ್ಯಾಕ್ ಟೆಸ್ಟ್. ಸಸ್ಪೆನ್ಷನ್ ಅನ್ನು ಫೈನ್ ಟ್ಯೂನ್ ಮಾಡಲು ಇವಿಯನ್ನು ಟಾರ್ಚರ್ ಟ್ರ್ಯಾಕ್ ಮೇಲೆ ಓಡಿಸಲಾಗುತ್ತದೆ. ಇದರ ನಂತರ ಕಡಿದಾದ ಇಳಿಜಾರುಗಳನ್ನು ಏರುವ ಸಾಮರ್ಥ್ಯವಿದೆಯೇ ಎಂದು ಪರೀಕ್ಷಿಸಲು ಓಡಿಸಲಾಗುತ್ತದೆ. ಸೌಂಡ್ ಟೆಸ್ಟ್. ಇದನ್ನು ಹೊರಗಿನ ಎಲ್ಲಾ ಸದ್ದುಗಳನ್ನು ತಡೆಯುವಂತೆ ನಿರ್ಮಿಸಲಾದ ಕೋಣೆ ಆನೆಕಾಯಿಕ್ ಚೇಂಬರ್ನಲ್ಲಿ ಪರೀಕ್ಷಿಸಲಾಗುತ್ತದೆ. ನಿಶ್ಶಬ್ದವಾಗಿರುವಾಗ ಅತಿ ಸಣ್ಣ ಸದ್ದು ದೊಡ್ಡದಾಗಿ ಕೇಳುತ್ತದೆ. ಎಂಜಿನಿಯರ್ಗಳು ಈ ಶಬ್ದಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಕಾರಣವಾದ ಭಾಗಗಳನ್ನು ಸರಿಪಡಿಸುತ್ತಾರೆ. ಪರೀಕ್ಷೆ ಎದುರಿಸಿ ಬಲಗೊಂಡಿರುವ ಕಾರು ಭಾರತೀಯ ಮಾರುಕಟ್ಟೆಗಿಳಿಯಲು ತಯಾರಾಗಿ ನಿಂತಿತ್ತು. ವಾಸ್ತವವಾಗಿ ಇದು ಅದ್ಭುತ ಕ್ಷಮತೆಯನ್ನ ಹೊಂದಿದೆ. ಇದು ಜನರಿಗೆ ಕಾಣಿಸೋ ವಿಷಯನೂ ಆಗಿತ್ತು. ಇವಿಯಿಂದ ನಮ್ಗೆ ಬೇಕಿರೋದು ಬರೀ ಸೌಕರ್ಯ ಮತ್ತೆ ಎಕಾನಮಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ನಮ್ಗೆ ಇನ್ನೂ ಚೆನ್ನಾಗಿ ಓಡಿಸೋ ತರನೂ ಇರಬೇಕು. ಅದೂ ಇದರಲ್ಲಿದೆ. ಆದರೆ ನೆಕ್ಸಾನ್ ಇವಿ ಕೇವಲ ಒಂದು ಭಾಗವಾಗಿತ್ತು. ಟಾಟಾ ಮೋಟಾರ್ಸ್ ಗ್ರಾಹಕ ಅನುಭವವನ್ನು ಸುಗಮಗೊಳಿಸಲು ಬಯಸಿತ್ತು. ಇದರರ್ಥ ಮನೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಚಾರ್ಜಿಂಗ್ ಸ್ಥಳಗಳನ್ನು ನಿರ್ಮಿಸಬೇಕಿತ್ತು.
ಟಾಟಾ ಮೋಟಾರ್ಸ್ ಭಾರತವನ್ನು ವಿದ್ಯುತ್ ಕಡೆಗೆ ವಿಕಸನಗೊಳ್ಳುವ ಉದ್ದೇಶ ಹೊಂದಿದೆ. ಭಾರತದಂಥ ಹೊಸ ಮಾರುಕಟ್ಟೆಯಲ್ಲಿ ನೆಕ್ಸಾನ್ ಇವಿ ಹಲವು ಗ್ರಾಹಕರನ್ನು ವಿದ್ಯುತ್ ವಾಹನದ ಪರಿಕಲ್ಪನೆಗೆ ಪರಿಚಯ ಮಾಡೋದ್ರಲ್ಲಿತ್ತು. ಅದಕ್ಕೆ ಸಂಸ್ಥೆಯು ಪರಿಣಾಮಕಾರಿ ಚಾರ್ಜಿಂಗ್ ಅನುಭವವನ್ನು ಒದಗಿಸುವುದು ತುಂಬಾ ಮುಖ್ಯವಾಗಿದೆ. ಆಗ ಟಾಟಾ ಯೂನಿವರ್ಸ್ನ ಅವಿಭಾಜ್ಯ ಅಂಗ ಟಾಟಾ ಪವರ್ ಪ್ರವೇಶಿಸುತ್ತದೆ. ಟಾಟಾ ಪವರ್ ಮತ್ತು ಟಾಟಾ ಮೋಟಾರ್ಸ್ 2 ಚಾರ್ಜಿಂಗ್ ಸೌಲಭ್ಯಗಳನ್ನು ಒದಗಿಸಿದೆ. 0ಯಿಂದ 80% ವರೆಗೂ 60 ನಿಮಿಷದಲ್ಲಿ ರೀಚಾರ್ಜ್ ಮಾಡುವ ಫಾಸ್ಟ್ ಚಾರ್ಜರ್ಸ್. ಇದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಹೆದ್ದಾರಿಗಳಲ್ಲಿ ಅಳವಡಿಸಲಾಗಿದೆ. ಹೋಮ್ ಚಾರ್ಜಿಂಗ್ ಸೊಲ್ಯೂಷನ್ಗಳು ಎಲ್ಲ ನೆಕ್ಸಾನ್ ಇವಿಗಳಿಗೆ ಹೊಂದುವಂಥದ್ದು, ಗ್ರಾಹಕರ ಮನೆ ಅಥವಾ ಕಚೇರಿಯಲ್ಲಿ ಅಳವಡಿಸುವಂಥದ್ದು. ಮನೇಲಿ ಪೂರ್ತಿ ಚಾರ್ಜ್ ಆಗೋದಕ್ಕೆ 8ರಿಂದ 10 ಗಂಟೆ ಆಗ್ಬೋದು. ಅದಕ್ಕೆ ಅದನ್ನ ಆರಾಮಾಗಿ ನಿಮ್ ಜಾಗದಲ್ಲೇ ರಾತ್ರಿ ಇಡೀ ಚಾರ್ಜ್ಗೆ ಹಾಕಿ ಜಿ ಕನೆಕ್ಟ್ ಆಪ್ ಮೂಲಕ ನೀವು ಎಷ್ಟು ಚಾರ್ಜ್ ಆಗಿದೆ ಅಂತ ಟ್ರ್ಯಾಕ್ ಮಾಡ್ಕೋಬಹುದು. ಜಿ ಕನೆಕ್ಟ್ ಆಪ್ ಗ್ರಾಹಕರಿಗೆ ಸಾರ್ವಜನಿಕ ಸ್ಥಳಗಳು ಮತ್ತು ಹೆದ್ದಾರಿಗಳ ಚಾರ್ಜಿಂಗ್ ಕೇಂದ್ರಗಳನ್ನು ಗುರುತಿಸಲು ಮತ್ತು ಫಾಸ್ಟ್ ಚಾರ್ಜರ್ ಬಳಸೋದಕ್ಕೆ ಹಣ ಪಾವತಿ ಮಾಡಲು ಸಹಾಯ ಮಾಡುತ್ತದೆ. 2026ರ ಹೊತ್ತಿಗೆ ಭಾರತೀಯ ರಸ್ತೆಗಳಲ್ಲಿ 20 ಲಕ್ಷ ಇವಿಗಳು ಬರಲಿವೆ ಎಂದು ಅಂದಾಜಿಸಲಾಗಿದೆ. ಈ ಇವಿಗಳಿಗೆ 4 ಲಕ್ಷ ಸಾರ್ವಜನಿಕ ಚಾರ್ಜರ್ಗಳು ಅವಶ್ಯಕತೆ ಇದ್ದು ಪ್ರಸ್ತುತ 2000ಕ್ಕಿಂತ ಕಡಿಮೆ ಇವೆ. ಅಂದರೆ ಚಾರ್ಜಿಂಗ್ ಮೂಲಸೌಕರ್ಯವು ಕೇವಲ 5 ವರ್ಷಗಳಲ್ಲಿ 200 ಪಟ್ಟು ಬೆಳೆಯಬೇಕು. ಟಾಟಾ ಮೋಟಾರ್ಸ್ ಮತ್ತು ಟಾಟಾ ಪವರ್ ಚಾರ್ಜರ್ಗಳನ್ನು ನಗರದೊಳಗೆ ಹಾಗೂ ಹೈವೇಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಲು ಒಟ್ಟಾಗಿ ಕೆಲಸ ಮಾಡಿದವು. ನಾವು ಇದಕ್ಕಾಗಿ ಟಾಟಾ ಮೋಟಾರ್ಸ್ ಜೊತೆ ತುಂಬಾ ಕೆಲಸ ಮಾಡಿದ್ವಿ. ಸಂಭವ್ಯ ಸ್ಥಳಗಳು, ಹೌಸಿಂಗ್ ಕಾಂಪ್ಲೆಕ್ಸ್ಗಳು ಮತ್ತೆ ಸಾರ್ವಜನಿಕ ಸ್ಥಳಗಳನ್ನ ಗುರುತಿಸೋಕ್ ಶುರು ಮಾಡಿದ್ವಿ. ಎಲ್ಲಿಗೆ ಹೋಗಿ ನಮಗೆ ಚಾರ್ಜ್ ಮಾಡಕ್ ಸಾಧ್ಯ ಆಗುತ್ತೋ ಆ ರೀತಿಯ ಜಾಗಗಳನ್ನ ನಾವು ಗುರುತಿಸೋದಕ್ಕೆ ಶುರು ಮಾಡಿದ್ವಿ. ಮತ್ತೆ ಡೀಲರ್ಗಳು ಮಾರೋದಕ್ಕೆ ಶುರು ಮಾಡೋ ಹೊತ್ತಿಗಾಗ್ಲೇ ನಾವು ಈ ರೀತಿಯ ಸಿದ್ಧತೆಗಳನ್ನೆಲ್ಲ ಮಾಡ್ಕೋಬೇಕಾಗಿತ್ತು. ಮತ್ತೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೋಬೇಕಾಗಿತ್ತು. ನಾವು ದಾರಿಯಲ್ಲಿದ್ದ ಕಾಫಿ ಶಾಪ್ಗಳನ್ನ, ಢಾಬಾಗಳನ್ನ ಹುಡುಕಿದ್ವಿ, ನಗರಗಳ ಮಧ್ಯದಲ್ಲಿರುವಂತಹ ಹೆದ್ದಾರಿಗಳಲ್ಲಿ. ಮತ್ತೆ ಖಾತ್ರಿ ಪಡಿಸ್ಕೊಂಡ್ವಿ ಜನ ಅಂತಹ ಜಾಗಗಳಲ್ಲಿ ಹೋದಂತಹ ಸಂದರ್ಭಗಳಲ್ಲಿ ಅವರಲ್ಲಿ ಆಹಾರನ ಸೇವಿಸುವಂತಹ ಟೈಮ್ನಲ್ಲಿ ತಮ್ಮ ಕಾರ್ಗಳನ್ನ ಅವರು ಚಾರ್ಜ್ ಮಾಡ್ಕೊಳಕ್ಕಾಗ್ಬೇಕು. ನಾನು ಸಾಮಾನ್ಯವಾಗಿ ಕಾರ್ಖಾನೆಗಳ ಮಧ್ಯ ಕೆಲಸ ಮಾಡ್ತೀನಿ. ಹಾಗಾಗಿ ಜಲಂಧರ್, ನರ್ವಾನಾ ಮತ್ತೆ ದೆಹಲಿ NCR ಪ್ರದೇಶದ ಕೆಲವು ನಗರಗಳಲ್ಲಿರ್ತೀನಿ. ನನ್ನ ಪ್ರತಿದಿನದ ಓಡಾಟ ಸರಿಸುಮಾರು 200ರಿಂದ 180 ಕಿಲೋಮೀಟರ್ಗೆ ಇಳಿದಿದೆ. ಟಾಟಾದ ಚಾರ್ಜಸ್ ಒಂದು ಚಂಡೀಗಢದಲ್ಲಿದೆ, ಕರ್ನಲ್ನಲ್ಲೂ ಇದೆ. GT ರಸ್ತೆಯಲ್ಲಿ ಇಲ್ಲಿಂದ ಜಲಂಧರ್ವರೆಗೆ ಇರುವ ಪ್ರತಿಯೊಂದು ಟಾಟಾ ಶೋರೂಮ್ನಲ್ಲೂ ಚಾರ್ಜರ್ಸ್ ಇದೆ. ಹಾಗಾಗಿ ಅಕ್ಷರಶಃ 30 ನಿಮಿಷ ನಿಲ್ಲಿಸಬೇಕು ಅಂದ್ರೆ ನನಗೆ ತುಂಬಾ ಸುಲಭ. ಸಾಮಾನ್ಯವಾಗಿ GT ರಸ್ತೆಯಲ್ಲಿ ಗಂಟೆಗೆ 80 ಕಿಲೋಮೀಟರ್ನಲ್ಲಿ ಓಡೋ ಗಾಡಿ 200ರಿಂದ 210 ಕೊಟ್ಟೆ ಕೊಡುತ್ತೆ. ಹಾಗಾಗಿ ನಾನು ಒಂದು 15 ನಿಮಿಷ ಎಲ್ಲಾದ್ರೂ ಟೀ ಕುಡಿಯಕ್ಕೆ ನಿಲ್ಸಿದ್ರೆ ನನ್ನ ಗಾಡಿ ಚಾರ್ಜ್ ಆಗುತ್ತೆ. ನಾನು ಸುರಕ್ಷಿತವಾಗಿ ಮನೆ ತಲುಪಬಹುದು. ಈಗ ಸದ್ಯಕ್ಕೆ ಒಂದು 600 ಚಾರ್ಜಿಂಗ್ ಜಾಗಗಳಿವೆ. ಈ ವರ್ಷದ ಕೊನೆಯಲ್ಲಿ ಅದು 3000ಕ್ಕೆ ಇರೋ ಸಾಧ್ಯತೆ ಇದೆ. ಮುಂಬರುವ ವರ್ಷಗಳಲ್ಲಿ ನಂಬಿಕೆಯ ಹಾಗೂ ಸುಲಭವಾಗಿ ಸಿಗುವ ಚಾರ್ಜಿಂಗ್ ಜಾಲವಿದ್ದರೆ ವಿದ್ಯುತ್ ವಾಹನಗಳ ಬಳಕೆಗಿರುವ ಮುಖ್ಯವಾದ ತಡೆಯೊಂದು ನಿವಾರಣೆಯಾಗುತ್ತದೆ. ಆದರೆ ಭಾರತದಲ್ಲಿ ಮುಂದಿನ ದಶಕದಲ್ಲಿ ಇವಿಗಳಿಗೆ ಇರುವ ಭವಿಷ್ಯವೇನು? ಟಾಟಾ ಮೋಟಾರ್ಸ್ ಒಂದು ಉದ್ದೇಶವನ್ನು ಹೊಂದಿದ್ದು ಭಾರತದಲ್ಲಿ ವಿದ್ಯುತ್ ವಾಹನ ತಂತ್ರಜ್ಞಾನವನ್ನು ಪೂರ್ತಿಯಾಗಿ ಬಳಸುತ್ತಾ ದೇಶವನ್ನು ವಿದ್ಯುತ್ ಕಡೆಗೆ ವಿಕಸಿಸುತ್ತದೆ. ಇದು 2030ರ ಹೊತ್ತಿಗೆ ಇವಿ ಅಳವಡಿಕೆಯ ಉದ್ದೇಶವಿರುವ ಭಾರತದ ಆಕಾಂಕ್ಷೆಗೆ ಹೊಂದಾಣಿಕೆಯಾಗುತ್ತದೆ. 2030ರಲ್ಲಿ ಎಲ್ಲ ಖಾಸಗಿ 4 ಚಕ್ರದ ವಾಹನಗಳಲ್ಲಿ 30% ವಿದ್ಯುತ್ನದೇ ಆಗಿರುತ್ತದೆ. ಹಾಗೆ ಊಹಿಸಿಕೊಳ್ಳಿ, ಒಟ್ಟಾರೆ ದೇಶದಲ್ಲಿ 1 ಲಕ್ಷ ವಾಹನಗಳಿವೆ, ಸರಿನಾ? ಆ 1 ಲಕ್ಷ ವಾಹನಗಳು 2030ರ ಒಟ್ಟಾರೆ ಮಾರಾಟದ 30%ರಷ್ಟಾಗಬೇಕಾದ್ರೆ ಅವರು ಹೇಳುವ ಪ್ರಕಾರ ನಾವು ಹೊಸದಾಗಿ ಮಾರಾಟವಾಗುವ ವಾರ್ಷಿಕ ಮಾರಾಟ ಮಟ್ಟದಲ್ಲಿ 45%ರಷ್ಟನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಮುಂಬರುವ ದಶಕದಲ್ಲಿ ಭಾರತ ಈ ಗುರಿಯನ್ನು ಹೇಗೆ ಮುಟ್ಟಲು ಸಾಧ್ಯ? ಈ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವುವು? ಮೊದಲು, ಗ್ರಾಹಕರಿಗೆ ಆಯ್ಕೆ ಬೇಕು. ಇಂಟರ್ನಲ್ ಕಂಬಷನ್ ಇಂಜಿನ್ ಹೊಂದಿರುವ ವಾಹನಗಳ ಹೋಲಿಕೆಯಲ್ಲಿ ಇವಿ ಖರೀದಿಸುವ ಮತ್ತು ನಿರ್ವಹಿಸುವ ವೆಚ್ಚವು ಮತ್ತೊಂದು ಪ್ರಮುಖ ಅಂಶವಾಗಿದೆ. ಇದರಲ್ಲಿ ಸರ್ಕಾರದ ಪ್ರೋತ್ಸಾಹ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಟಾಟಾ ಮೋಟಾರ್ಸ್ ನಂಬಿಕೆ. ನಾನಿಲ್ಲಿ ಹೇಳಲೇಬೇಕಾದ
ಅಂಶ ಅಂದ್ರೆ ಈ ಪಾಲಿಸಿಯ ಪರಿಸರ ವ್ಯವಸ್ಥೆಯಲ್ಲಿನ ಅಂಶಗಳ ಹಿತಕ್ಕಾಗಿ ವಹಿಸುವಂತಹ ಪಾತ್ರ ಎಷ್ಟು ಮುಖ್ಯ, ಜೊತೆಗೆ ಗ್ರಾಹಕರಲ್ಲಿ ಆಸಕ್ತಿ ಮೂಡಿಸೋದು ಇದಕ್ಕಿಂತ ಮುಖ್ಯ ಹಾಗೂ ಎಷ್ಟು ನಿರ್ಣಾಯಕ ಅನ್ನೋದನ್ನ ಹೇಳುತ್ತೆ. ಬ್ಯಾಟರಿಗಳು ಇವಿಯ 30% ಖರ್ಚಿಗೆ ಕಾರಣವಾಗುತ್ತವೆ. ಹಾಗಾಗಿ ಬ್ಯಾಟರಿ ಖರ್ಚನ್ನು ಕಡಿಮೆ ಮಾಡುವುದು ಮುಖ್ಯವಾಗುತ್ತದೆ. ಇದು ಈಗಾಗಲೇ ಕ್ಷಿಪ್ರವಾಗಿ ನಡೆಯುತ್ತಿದೆ. 2010ರಲ್ಲಿ ಪ್ರತಿ ಕಿಲೋವ್ಯಾಟ್ ಅವರ್ಗೆ 82,000 ಇದ್ದ ಬ್ಯಾಟರಿ ದರವು 2020ರ ಹೊತ್ತಿಗೆ 10,000 ರೂಪಾಯಿ ಪ್ರತಿ ಕಿಲೋವ್ಯಾಟ್ ಅವರ್ಗೆ ಕುಸಿದಿದೆ. ಅಂದರೆ ಸುಮಾರು 89% ಕುಸಿತ. ತಂತ್ರಜ್ಞಾನವು ಕುಸಿಯುತ್ತಿರುವ ದರಗಳ ಜೊತೆಗೆ ಸರ್ಕಾರದ ಇನ್ಸೆಂಟಿವ್ಗಳಿಂದಾಗಿ ಇವಿಯ ಮಾಲೀಕತ್ವದ ಒಟ್ಟು ದರ ಅದರ ಐಸಿಇ ಪ್ರತಿ ರೂಪಕ್ಕೆ ಹೋಲಿಸಿದರೆ ಈಗಾಗಲೇ ಕಡಿಮೆಯಾಗುತ್ತಿದೆ. ಆಗ್ಲೇ 6 ತಿಂಗಳಾಗಿರ್ಬೇಕು. ಇನ್ನೇನು 6.5 ತಿಂಗಳು ಇದನ್ನು ತಗೊಂಡು 15,000 ಕಿಲೋಮೀಟರ್ ಓಡಿಸಿದ್ದೀನಿ. ಈ ಹಂತದಲ್ಲಿ ನಾನು ಹಳೆ ಗಾಡಿಗೆ ಹಾಕ್ಸಿದ್ರೆ ಡೀಸೆಲ್ಗೆ ಹೋಲಿಸಿದ್ರೆ 1.5 ಲಕ್ಷ ಉಳಿಸಿದ್ದೀನಿ. ಹಾಗಾಗಿ ಇನ್ನು 3 ವರ್ಷಗಳಲ್ಲಿ ನೋಡಿದ್ರೆ ಆಗ 9 ಲಕ್ಷ ಉಳಿತಾಯ ಆಗಿರುತ್ತೆ. ಇದು ತುಂಬಾ ದೊಡ್ಡ ಮೊತ್ತವೇ. ಭಾರತದಂತಹ ದೇಶದಲ್ಲಿ ಗ್ರಾಹಕರು ಬಯಸುವುದು ಮಹತ್ವಾಕಾಂಕ್ಷೆ ಮತ್ತು ಕೈಗೆಟುಕುವ ದರದ ನಡುವೆ ಸಮತೋಲನವಿರುವ ವಾಹನವನ್ನ. ಇವಿ ದರಗಳು ಕುಸಿಯುತ್ತಿರುವಂತೆ ಹೊಸ ತಂತ್ರಜ್ಞಾನದಲ್ಲಿ ಗ್ರಾಹಕರ ಭರವಸೆ ಬೆಳೆಯುತ್ತದೆ. ವಾಹನಗಳನ್ನು ಚಾರ್ಜ್ ಮಾಡುವ ಮೂಲಸೌಕರ್ಯ ದೃಢವಾಗುತ್ತದೆ. ಭಾರತ ಪರಿವರ್ತನೆಯ ಪರ್ವವನ್ನು ತಲುಪುತ್ತದೆ. ಆಗ ವಿದ್ಯುತ್ ವಾಹನಗಳು ಅನಿವಾರ್ಯವಾಗಿ ಬಿಡುತ್ತದೆ. ತಂತ್ರಜ್ಞಾನ ವೈಶಿಷ್ಟ್ಯಗಳು ದರ ಹಾಗೂ ದೂರಚಲನೆಯ ಮಧ್ಯೆ ಸರಿಯಾದ ಸಮತೋಲನ ಹೊಂದಿರುವ ಇವಿಗಳನ್ನ ನಾವು ತರಬೇಕು ಅಂತ ಬಯಸ್ತಾ ಇದ್ದೀವಿ. ಆವಾಗ ದೇಶದಲ್ಲಿ ಇವಿಸ್ ಮುಖ್ಯವಾದ ಆಯ್ಕೆಯಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ಭವಿಷ್ಯವು ತುಂಬಾ ಎಕ್ಸೈಟಿಂಗ್ ಆಗಿ ಮತ್ತು ಭವ್ಯವಾಗಿರಲಿದೆ. ನೆಕ್ಸಾನ್ ಇವಿಯ ಕಥೆ ಹೇಗೆ ಕ್ರಾಂತಿಯನ್ನು ಹುಟ್ಟು ಹಾಕಬಹುದು ಎಂಬುದರ ಕಥೆಯಾಗಿದೆ. ಇದರಿಂದ ಇಡೀ ಸಾರಿಗೆ ವ್ಯವಸ್ಥೆಯ ಗೇರ್ ಬದಲಾಗಿದ್ದು, ಜೀವಮಾನದ ಪರಿವರ್ತನೆ, ವಿದ್ಯುತ್ ಕಡೆಗಿನ ದೇಶದ ವಿಕಸನ, ಸದೃಢ ಆರ್ಥಿಕತೆ, ನಮ್ಮ ಆರೋಗ್ಯದ ರಕ್ಷಣೆ ಮತ್ತು ನಮ್ಮ ಪರಿಸರದ ರಕ್ಷಣೆ.